नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वे वहि। वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा। नौमिन्यारसुधादिकृत्यमुनिन् श्रीपादरात्सन्मणिन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघूत्तमगुरून् वैदग्ध्यवारान्निधिं श्रीसत्यव्रतराघवेन्द्रमुनिपान् सद्बोधसद्ध्यानपान् सत्यधीरकराब्जोत्थज्ञानवैराग्यसागरः सत्यज्ञानाख्यतरणिः स्वान्तध्वान्तं निकृन्ततु विद्याराङ्घुदाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यारसुधार्तान् शास्त्रेषु पारदृष्ट्वानं शास्त्रज्ञेशवत्सलं दीनभक्तोद्धारकरं सत्यात्मानं यतिं भजे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ತಾತ್ಪರ್ಯ ನಿರ್ಣಯದ 6ನೇ ಅಧ್ಯಾಯ ಈಗ ನಡೀತಾ ಇದೆ. 7 ಶ್ಲೋಕಗಳಾಗಿದೆ. 8ನೇ ಶ್ಲೋಕದಿಂದ ಪ್ರಾರಂಭ ಮಾಡ್ತಾ ಇರ್ತೇವೆ. ರಾಮದೇವರು ತಾವು ಸುಗ್ರೀವನ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ. ಪರಮಾತ್ಮ ನಾರಾಯಣ ಸರ್ವಸಮರ್ಥ ಸರ್ವಶಕ್ತ. ಆದರೂ ಕೂಡ ಸುಗ್ರೀವನಿಗೆ ಭಗವಂತನ ಸಾಮರ್ಥ್ಯದ ಪರಿಚಯ ಇದ್ದರೂ ಕೂಡ ಈಗ ಅವತಾರ ಮಾಡಿ ಬಂದಾಗ ಅದು ಮರೆತು ಹೋಗಿದೆ. ಹೀಗಾಗಿ ಮತ್ತೆ ರಾಮದೇವರ ಸಾಮರ್ಥ್ಯದ ಬಗ್ಗೆ ಸಂಶಯ ಪಡ್ತಾನೆ. ವಾಲಿಯನ್ನು ಕೊಲ್ಲುವಂತಹ ಸಾಮರ್ಥ್ಯ ನಿಮಗಿದೆಯಾ ಅಂತ ಸಂಶಯ ಪಟ್ಟು ಆಮೇಲೆ ತಾನು ಸಮೀಪದಲ್ಲಿರ್ತಕ್ಕಂತಹ ಮೊದಲಿಗೆ ಒಬ್ಬ ರಾಕ್ಷಸನ ದೇಹವನ್ನು ಎತ್ತಿ ಹಾಕು ಅಂತ ಹೇಳ್ತಾನೆ. ಆಮೇಲೆ ಎರಡನೇದಾಗಿ ಈ 7 ತಾಲ ವೃಕ್ಷಗಳಿದೆ, ಇದನ್ನ ನೀನು ಏಕಕಾಲಕ್ಕೆ ಕತ್ತರಿಸಬೇಕು. ಅದು ಸಾಲಾಗಿ ಇಲ್ಲ, ವಿಶ್ವಸ್ಥಿತಾನ್ ಬೇರೆ ಬೇರೆ ಸ್ಥಳಗಳಲ್ಲಿದೆ. ಒಂದೇ ಕಡೆಗೆ ಲೈನ್ ಆಗಿದ್ರೆ ನಾವು ಸಹಜವಾಗಿ ಕತ್ತರಿಸಬಹುದು. ಹಾಗಿಲ್ಲದೆ ಇರತಕ್ಕಂತಹ ಮರಗಳು, ಅದಕ್ಕಿಂತಲೂ ಹೆಚ್ಚಾಗಿ ವಾಲಿ ಆ ವೃಕ್ಷಗಳನ್ನ ಕಿತ್ತಬೇಕು. ಅಲ್ಲಿರ್ತಕ್ಕಂತಹ ಒಂದು ಎಲೆಯನ್ನು ಕೂಡ ಕಿತ್ತಲಿಕ್ಕೆ ಅವನಿಗೆ ಆಗಿದ್ದಿಲ್ಲ. ಅಂತಹ ಆ ವೃಕ್ಷಗಳ ನಾಶವನ್ನು ನೀನು ಮಾಡಬೇಕು. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿಯನ್ನ ಗೆಲ್ಲಬೇಕಾದ್ರೆ ಅವನಿಗಿಂತಲೂ 4 ಪಟ್ಟು ಸಾಮರ್ಥ್ಯ ಇರಬೇಕು. ಆದರೆ ಅವನನ್ನು ಕೊಲ್ಲಬೇಕಾದರೆ 100 ಪಟ್ಟು ಹೆಚ್ಚಿನ ಸಾಮರ್ಥ್ಯ ಇರಬೇಕು. ಆದ್ದರಿಂದ ವಾಲಿಯು ಮಾಡದೇ ಇರುವ, ಅವನಿಗೂ ಅಸಾಧ್ಯವಾದ ಕಾರ್ಯವನ್ನ ನೀನು ಮಾಡಿ ತೋರಿಸಿದರೆ ಆಗ ನಿನ್ನ ಶಕ್ತಿಯ ನಂಬಿಕೆ ನನಗೆ ಬರುತ್ತದೆ ಎಂಬುದಾಗಿ ಸುಗ್ರೀವ ತಾನು ಹೇಳಿದ್ದಾನೆ.
ಆ ಮಾತನ್ನ ಕೇಳಿರುವಂತಹ ರಾಮದೇವರು ಆಗಲಿ ಅವಶ್ಯವಾಗಿ ಆ 7 ವೃಕ್ಷಗಳನ್ನ ನಾನು ಕತ್ತರಿಸಿ ಹಾಕ್ತೇನೆ ಅಂತ ಹೇಳಿ ಆ ಕಾರ್ಯದಲ್ಲಿ ರಾಮದೇವರು ಪ್ರವೃತ್ತರಾಗ್ತಾ ಇದ್ದಾರೆ. ಆ ವೃಕ್ಷಗಳು ಅಂದ್ರೆ ಸುಮ್ಮನೆ ಸಾಮಾನ್ಯವಾಗಿರತಕ್ಕಂತಹ ವೃಕ್ಷಗಳಲ್ಲ, ಅವರೆಲ್ಲರೂ ಕೂಡ ದೈತ್ಯರು. ಆ ದೈತ್ಯರು ತಾವೇ ಬ್ರಹ್ಮದೇವರಾಗಬೇಕು ಅಂತ ಅನ್ನೋಕ್ಕೋಸ್ಕರವಾಗಿ ತಪಸ್ಸನ್ನ ಮಾಡ್ತಾ ಇದ್ದಾರೆ. ಶುತ್ವಾಸ್ಯ ವಾಕ್ಯಂ ಅವಮೃಶ್ಯದಿತೆ ಸುತಾಸ್ತಾನ್ ಧಾತುರ್ವರಾತ್ ಅಖಿಲ ಕುಂಭಿರಭೇದ್ಯ ರೂಪಾನ್ ಬ್ರಹ್ಮತ್ವಮಾಪ್ತಮಚಲಂ ತಪಸಿ ಪ್ರವೃತ್ತಾನ್ ಏಕೇಶ್ವಣ ಸಪದಿತಾನ್ ಪ್ರಬಿಭೇದ ರಾಮಃ. ಅವರೆಲ್ಲ ಬ್ರಹ್ಮದೇವರ ವರದಿಂದ ಅಭೇದ್ಯರಾಗಿದ್ದಾರೆ. ಅಂದರೆ ಮೊದಲಿಗೆ ತಾವು ಬ್ರಹ್ಮದೇವನ ಕುರಿತು ತಪಸ್ಸು ಮಾಡಿ ನಿಮ್ಮ ಅನುಗ್ರಹದಿಂದ ನಾವು ಸರ್ವಥಾ ನಾಶವನ್ನು ಹೊಂದಬಾರದು ಅಂತ ಬ್ರಹ್ಮದೇವರಿಂದ ವರ ಪಡೆದಿದ್ದಾರೆ. ಬ್ರಹ್ಮದೇವರಿಂದ ವರ ಪಡೆದು ಆಮೇಲೆ ಮತ್ತೆ ಪುನಃ ತಪಸ್ಸು ಮಾಡಿ ಪ್ರಾರಂಭ ಮಾಡ್ತಾರೆ. ಮರಗಳಾಗಿ ಇರ್ತಾರೆ, ಆದರೆ ಅವರು ಮಾಡ್ತಾ ಇರೋ ತಪಸ್ಸು. ಯಾಕೆ ತಪಸ್ಸನ್ನು ಮಾಡ್ತಾ ಇದ್ದರು ಅಂತಂದ್ರೆ ಬ್ರಹ್ಮತ್ವಮಾಪ್ತಮಚಲಂ ತಪಸ್ಸಿ ಪ್ರವೃತ್ತಾನ್, ತಾವೇ ಬ್ರಹ್ಮದೇವರಾಗಬೇಕು ಅನ್ನೋಕ್ಕೋಸ್ಕರವಾಗಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಎಷ್ಟು ವಿಚಿತ್ರವಾಗಿದೆ ಇದು. ಬ್ರಹ್ಮದೇವರಿಂದ ವರ ಪಡೆದು ಅಭೇದ್ಯರಾಗಿ ನಾನೇ ಬ್ರಹ್ಮನಾಗಬೇಕು ಅಂತ ಅವರು ತಪಸ್ಸು ಮಾಡ್ತಾ ಇದ್ದಾರೆ. ಅಂತಹ ದೈತ್ಯರನ್ನ ರಾಮ ಏಕೇಶುಣ ಸಪದಿತಾನ್ ಪ್ರವಿಭೇದ ರಾಮ, ಒಂದೇ ಒಂದು ಬಾಣದಿಂದ ಆ 7 ತಾಲ ವೃಕ್ಷಗಳನ್ನು ಕೂಡ ರಾಮದೇವರು ಕತ್ತರಿಸಿ ಹಾಕಿದ್ದಾರೆ. ಅದು ಹೇಗೆ ಅಂತ ವಿವರಣೆ ಮಾಡ್ತಾರೆ. ಸಂಧಾಯ ಕಾರ್ಮುಕ ವರೇ ನಿಶಿತೇತು ಬಾಣೆ ಥಾಕಶ್ಚ ದಕ್ಷಿಣ ಭುಜೇನ ತದಾ ಪ್ರಯುಕ್ತೆ ರಾಮೇಣ ಸತ್ವರಮನಂತ ಬಲೇನ ಸರ್ವೇ ಚೂರ್ಣೀಕೃತಾ ಸಪದಿತೆ ತರವೋರವೇಣ. ಸಂಧಾಯ ಕಾರ್ಮುಕ ವರೆ, ಕಾರ್ಮುಕ ಅಂದ್ರೆ ಧನುಸ್ಸು, ಕಾರ್ಮುಕ ವರೆ ಶ್ರೇಷ್ಠವಾಗಿರುವಂತಹ ಧನುಸ್ಸನ್ನ ತೆಗೆದುಕೊಂಡು ರಾಮದೇವರು ತಾವು ನಿಶಿತೇತು ಬಾಣೆ, ನಿಶಿತ ಅಂದ್ರೆ ಚೂಪಾಗಿರತಕ್ಕಂತಹ ಆ ಬಾಣವನ್ನು ತೆಗೆದುಕೊಂಡು ಧನುಸ್ಸಿನ ಜಾಬಂಧನ ಮಾಡಿ ಅದನ್ನ ಹೆದೆ ಏರಿಸುವುದಂತಾರೆ. ಕಟ್ಟಿ ಆಮೇಲೆ ಆ ಬಾಣವನ್ನ ಹಗ್ಗಕ್ಕಿಟ್ಟು ಜೋರಾಗಿ ಎಳೆದು ಅದನ್ನು ಬಿಡ್ತಾ ಇದ್ದಾರೆ. ಅಥವಾ ಆಕೃಷ್ಯ, ಆಕೃಷ್ಯ ಅಂದ್ರೆ ಎಳೆಯೋದು. ದಕ್ಷಿಣ ಭುಜೇನ, ಬಲಗೈಯಿಂದ ಆ ಬಾಣನ್ನ ಆ ಧನುಸ್ಸಿನಲ್ಲಿ ಇಟ್ಟು ಹಗ್ಗದ ಜೊತೆಗೆ ಇಟ್ಟು ಜೋರಾಗಿ ಎಳೆದು ಆಮೇಲೆ ಆ ಬಾಣವನ್ನು ಬಿಡ್ತಾ ಇದ್ದಾರೆ. ದಕ್ಷಿಣ ಭುಜೇನ ತದಾ ಪ್ರಯುಕ್ತೆ ರಾಮೇಣ ಸತ್ವರಂ ಅನಂತ ಬಲೇನ. ಪರಮಾತ್ಮನಿಗೆ ಅನಂತ ಶಕ್ತಿ ಇದೆ. ಅನಂತ ಶಕ್ತಿ ಇರತಕ್ಕಂತಹ ಭಗವಂತ ಅತ್ಯಂತ ವೇಗದಿಂದ ಆ ಬಾಣ ಬಿಟ್ರೆ ಸರ್ವೇ ಚೂರ್ಣೀಕೃತ ಸಪದಿತೆ ತರವೋ ರವೇಣ, ಎಲ್ಲ ಗಿಡಗಳು ಕತ್ತರಿಸಿ ಬಿದ್ದಿವೆ. ಅಷ್ಟೇ ಅಲ್ಲ, ಅದರ ವೇಗದ ಒಂದು ಸಾಮರ್ಥ್ಯದಿಂದಾಗಿ, ಆ ಶಬ್ದದಿಂದಾಗಿ ಎಲ್ಲವೂ ಕತ್ತರಿಸೋದೆಲ್ಲ ಪುಡಿ ಪುಡಿಯಾಗಿ ಹೋಗಿದೆ. ಯಾವ ಗಿಡಗಳ ಒಂದು ಎಲೆಯನ್ನು ಕೂಡ ಕತ್ತರಿಸಲು ಸಾಧ್ಯವಿಲ್ಲ ಅಂತ ವಾಲಿಗೆ ಆಗಿತ್ತು, ಅಂತಹ ಮರಗಳನ್ನ ರಾಮದೇವರು ಅತಿ ಅನಾಯಾಸವಾಗಿ ಕತ್ತರಿಸಿ ಹಾಕಿದ್ದಾರೆ, ಪುಡಿ ಪುಡಿಯಾಗಿ ಮಾಡಿದ್ದಾರೆ. ಆ ಬಾಣದಿಂದ
ಈ ಕಾರ್ಯ ಮಾತ್ರವಾಗಿಲ್ಲ, ಇನ್ನೂ ಹೆಚ್ಚು ಕೆಲಸಗಳಾಗಿದೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಭಿತ್ವಾ ಚ ತಾನ್ ಸಗಿರುಕುಂ ಭಗವತ್ ಪ್ರಯುಕ್ತಃ ಪಾತಾಲ ಸಪ್ತಕ ಮಥಾತ್ರಯೇತ್ವಬದ್ಧ್ಯಾಃ ನಾಮ್ನಾ ಸುರಾಃ ಕುಮದಿನೋಬ್ಜಜ ವಾಕ್ಯ ರಕ್ಷಾಃ ಸರ್ವಾಶ್ಚ ತಾನ್ ಅದಹದಾಶು ಶರಸ್ಸ ಏಕಃ. ಸಹ ಏಕಃ ಶರ, ಅದು ಒಂದೇ ಒಂದು ಬಾಣ. ಆ ಒಂದು ಬಾಣ ಈ ಎಲ್ಲ ಗಿಡಗಳನ್ನ ಮರಗಳನ್ನ ಅರ್ಥಾತ್ ಅಲ್ಲಿರುವಂತಹ ರಾಕ್ಷಸರನ್ನು ಸಂಹಾರ ಮಾಡಿ ಅವಳು ಕತ್ತರಿಸಿ ಆಮೇಲೆ ಗಿರಿ ಕುಂ ಭಿತ್ವಾ, ಗಿರಿ ಅಂದ್ರೆ ಪರ್ವತಗಳು, ಕು ಎಂಬ ಶಬ್ದಕ್ಕೆ ಭೂಮಿ ಅಂತ ಅರ್ಥ. ಭೂಮಿಯನ್ನು ಪರ್ವತಗಳನ್ನು ಭೇದನ ಮಾಡಿಕೊಂಡು ಆ ಬಾಣ ಭಗವತ್ ಪ್ರಯುಕ್ತ ಪ್ರಮುಕ್ತ ಪರಮಾತ್ಮ ಬಿಟ್ಟಿರತಕ್ಕಂತಹ ಬಾಣ ಪಾತಾಳ ಸಪ್ತಕಂ, ಕೆಳಗಿನ 7 ಲೋಕಗಳಿದೆಯಲ್ಲ ಆ 7 ಲೋಕಗಳನ್ನು ಕೂಡ ಭೇದನ ಮಾಡಿಕೊಂಡು ಹೋಗಿದೆ. ಕೆಳಗಿನ ಲೋಕಗಳಿಗೂ ಹೋಯಿತು. ಯಾಕೆ ಹೋಯಿತು ಅಲ್ಲಿ? ಅದರಿಂದ ಏನು ಕಾರ್ಯವಾಯಿತು ಅಂತಂದ್ರೆ, ಅಲ್ಲಿ ಅನೇಕ ರಾಕ್ಷಸರಿದ್ದಾರೆ. ಏತು ಅವಧ್ಯಾಹ ನಾಮ್ನ ಅಸುರಾಹ ಕುಮುದಿನಃ ಅಬ್ಜಜ ವಾಕ್ಯ ರಕ್ಷಾಹ. ಅಬ್ಜಜ ಅಂದ್ರೆ ಬ್ರಹ್ಮದೇವರು, ಆ ಬ್ರಹ್ಮದೇವರ ವರ, ಆ ಬ್ರಹ್ಮದೇವರ ಮಾತು, ಬ್ರಹ್ಮದೇವರ ವರ, ಅದರಿಂದಾಗಿ ಅವಧ್ಯರಾಗಿರತಕ್ಕಂತಹ ರಾಕ್ಷಸರು ಕುಮುದಿ ಅಂತ ಅವರ ಹೆಸರು. ಆ ಕುಮುದಿ ಎಂಬಂತಹ ಹೆಸರಿನ ದೈತ್ಯರು ಅಲ್ಲಿದ್ದಾರೆ. ಆ ಎಲ್ಲ ದೈತ್ಯರನ್ನು ಕೂಡ ಸರ್ವಾಶ್ಚತಾನ್ ಅದಹತ್ ಆಶು ಶರಸ್ಸ ಏಕಃ, ಆ ಬಾಣದಿಂದ ಬಂದಿರತಕ್ಕಂತಹ ಬೆಂಕಿಯಿಂದ ಎಲ್ಲರೂ ಸುಟ್ಟು ಹೋಗಿದ್ದಾರೆ. ರಾಮದೇವರು ಬಾಣವನ್ನ ಬಿಟ್ಟದ್ದು ಈ 7 ತಾಲ ವೃಕ್ಷಗಳೇನಿತ್ತು ಅವುಗಳನ್ನು ನಾಶ ಮಾಡಬೇಕು ಅಂತ ಬಾಣವನ್ನ ಬಿಟ್ಟಿದ್ದಾನೆ ಪರಮಾತ್ಮ. ಆದರೂ ಕೂಡ ಆ ಒಂದೇ ಕೆಲಸ ಆ ಬಾಣಕ್ಕೆ ಅಲ್ಲ, ಆ ಬಾಣದಿಂದ ಇನ್ನೂ ಅನೇಕವಾಗಿರ್ತಕ್ಕಂತಹ ಕಾರ್ಯಗಳು, ಯಾವುದನ್ನ ಬೇರೆ ದೇವತೆಗಳು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಕೇಳಿದರೆ, ಬ್ರಹ್ಮದೇವರ ವರ ಇರತಕ್ಕಂತಹ ರಾಕ್ಷಸರಿವರು. ಯಾರಿಗೆ ಬ್ರಹ್ಮದೇವರ ವರ ಇದೆ ಆ ಬ್ರಹ್ಮದೇವರ ವರವಿರುವಂತಹ ರಾಕ್ಷಸರನ್ನ ಉಳಿದ ಯಾವ ದೇವತೆಗಳು ಏನೂ ಮಾಡ್ಲಿಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಎಲ್ಲರೂ ಸಣ್ಣವರು. ರುದ್ರದೇವರನ್ನು ಪ್ರಾರಂಭ ಮಾಡಿಕೊಂಡು ಎಲ್ಲ ದೇವತೆಗಳು ಕೂಡ ಬ್ರಹ್ಮದೇವರ ವರವನ್ನ ಮೀರಲು ಸಾಧ್ಯವಿಲ್ಲ. ವಾಯುದೇವರು ಮಾತ್ರ ಸಮಾನರಾದ್ರಿಂದ ಮೀರಬಹುದು. ಎಲ್ಲ ಕಡೆಗೆ ವಾಯುದೇವರು ಬರೋದಿಲ್ಲ. ಹೀಗಾಗಿ ಪರಮಾತ್ಮನೇ ಅದಕ್ಕೆ ಸಮರ್ಥನಾದವನು. ಆ ಭಗವಂತ ತಾನು ಈ ಒಂದೇ ಒಂದು ಬಾಣದಿಂದ ಬೇರೆ ಬೇರೆ ಲೋಕದಲ್ಲಿರ್ತಕ್ಕಂತಹ ಕುಮುದಿ ಎಂಬ ಹೆಸರಿನ ಎಲ್ಲ ರಾಕ್ಷಸರನ್ನು ಕೂಡ ಸುಟ್ಟು ಭಸ್ಮಸಾತ್ ಮಾಡಿದ್ದಾನೆ. ಇದು ತುಂಬಾ ಆಶ್ಚರ್ಯಕರವಾದ ಸಂಗತಿ. ಯಾಕೆಂದ್ರೆ ಸಾಮಾನ್ಯವಾಗಿ ಒಂದು ಬಾಣ ಎದುರಿಗಿರುವಂತಹ ವ್ಯಕ್ತಿಗೆ ಹೊಡೆದು ಕೊಲ್ಲೋದೇ ಬಹಳ ಪ್ರಯತ್ನ ಸಾಧ್ಯವಾಗಿರುತ್ತದೆ. ಅಂಥದ್ದು ಎದುರಿಗಿರ್ತಕ್ಕಂತಹ ವೃಕ್ಷಗಳನ್ನು ನಾಶ ಮಾಡೋದು ಒಂದು, ಅದೆಲ್ಲವನ್ನು ಮಾಡಿ ಜೊತೆಗೆ ಪಾತಾಳ ಮೊದಲಾಗಿರ್ತಕ್ಕಂತಹ ಲೋಕದಲ್ಲಿರುವ ರಾಕ್ಷಸರ ಸಂಹಾರ ಮಾಡಿದ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಹೇಗೆ ಸಾಧ್ಯ? ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ, ನೈತದ್ವಿಚಿತ್ರಮಮಿತೋರು ಬಲಸ್ಯ ವಿಷ್ಣೋಃ ಯತ್ ಪ್ರೇರಣಾತ್ ಸಪವನಸ್ಯ ಭವೇತ್ ಪ್ರವೃತ್ತಿ ಲೋಕಸ್ಯ ಸ ಪ್ರಕೃತಿಕಸ್ಯ ಸರುದ್ರಕಾಲ ಕರ್ಮಾದಿಕಸ್ಯ ತದಪೀದಮನನ್ಯ ಸಾಧ್ಯಂ. ಎಷ್ಟು ವಿಚಿತ್ರವಾಗಿ ಆ ಭಗವಂತನ ಅದ್ಭುತವಾಗಿರ್ತಕ್ಕಂತಹ ಸಾಮರ್ಥ್ಯದ ವರ್ಣನೆಯನ್ನ ಶ್ರೀಮದಾಚಾರ್ಯರು ಇಲ್ಲಿ ಮಾಡ್ತಾ ಇದ್ದಾರೆ.
ಯಾವುದನ್ನ ನಾವು ಸುಲಭವಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಂತಹ ಅದ್ಭುತವಾದ ಭಗವಂತನ ಸಾಮರ್ಥ್ಯವನ್ನು ತಿಳಿಸಿಕೊಡ್ತಾರೆ. ನೈತದ್ವಿಚಿತ್ರಂ, ಪರಮಾತ್ಮ ರಾಮ ಮಾಡಿರ್ತಕ್ಕಂತಹ ಈ ಕಾರ್ಯ ಎಷ್ಟು ಅದ್ಭುತ, ಎಷ್ಟು ಆಶ್ಚರ್ಯಕರ ಅಂತ ನೀವು ಆಶ್ಚರ್ಯವನ್ನು ಪಡಬೇಡಿ. ಶ್ರೀಮದಾಚಾರ್ಯ ಅಂತಾರೆ. ಯಾಕೆ ಅಂತಂದ್ರೆ ಅಮಿತೋರು ಬಲಸ್ಯ ವಿಷ್ಣು, ಒಬ್ಬ ವ್ಯಕ್ತಿ ಮಹಾಬಲಿಷ್ಠನಾಗಿರ್ತಾನೆ. ಅವನು 500 kg 1000 kg ಭಾರವನ್ನ ಎತ್ತಲು ಸಮರ್ಥ. ಅಂತಹ ವ್ಯಕ್ತಿ ಎದುರಿಗೆ ಹೋಗಿ ನಾವು ಒಂದು ಪೆನ್ ಕೊಟ್ಟು ಇದನ್ನ ಎತ್ತು ಅಂತ ಅವನು ಎತ್ತಾನೆ. ಓ ಇಂತಹ ಕೆಲಸ ಮಾಡಿದ, ಭಾರಿ ದೊಡ್ಡ ಕೆಲಸ ಮಾಡಿದ ಅಂತ ಹೇಳಿದ್ರೆ ಹೇಗಿರುತ್ತೆ ಅದು? ನಾನು ಸುಮ್ಮನೆ ಅತೀ ಕ್ಷುದ್ರವಾದ ದೃಷ್ಟಾಂತ ಇದು, ದೇವರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಸ್ವಲ್ಪ ತಿಳ್ಕೊಳ್ಳಿಕ್ಕೆ ನಾವು ಈ ಪ್ರಯತ್ನವನ್ನು ಮಾಡೋದಷ್ಟೇ. ಯಾವ ಪರಮಾತ್ಮ, ಶ್ರೀಮದಾಚಾರ್ಯ ಅಂತಾರೆ, ಯತ್ ಪ್ರೇರಣಾತ್ ಸಪವನಸ್ಯ ಭವೇತ್ ಪ್ರವೃತ್ತಿ ಲೋಕಸ್ಯ ಸಪ್ರಕೃತಿಕಸ್ಯ ಸರುದ್ರಕಾಲ ಕರ್ಮಾಧಿಕಸ್ಯ. ಶ್ರೀಮದಾಚಾರ್ಯರಿಗೆ ಪರಮಾತ್ಮನ ಮಹತ್ವವನ್ನು ಹೇಳಬೇಕು ಅಂತ ಪ್ರಸಂಗ ಬಂದರೆ ಎಷ್ಟು ಹೇಳಿದ್ರೂ ಕಡಿಮೆ. ಪರಮಾತ್ಮ ಈ ಚೇತನ ಅಚೇತನಾತ್ಮಕವಾಗಿರ್ತಕ್ಕಂತಹ ಸಮಸ್ತ ಜಗತ್ತಿಗೆ ಪ್ರೇರಕನಾಗಿದ್ದಾನೆ. ಭಗವಂತನಿಲ್ಲದೆ ಜಗತ್ತಿನಲ್ಲಿ ಯಾವ ವ್ಯಾಪಾರಗಳು ನಡೆಯುವುದಿಲ್ಲ. ಸಪವನಸ್ಯ, ಪವನ ಅಂದ್ರೆ ವಾಯುದೇವರು. ಯಾವ ವಾಯುದೇವರಿಂದ ಸಮಸ್ತವಾಗಿರ್ತಕ್ಕಂತಹ ಜಗತ್ತಿನಲ್ಲಿರುವ ಜೀವರಾಶಿಗಳು ಬದುಕ್ತಾರೆ, ನಾನಾ ವಿಧವಾಗಿರ್ತಕ್ಕಂತಹ ವ್ಯಾಪಾರಗಳನ್ನು ಮಾಡ್ತಾರೆ ಅಂತ ನಾವು ತಿಳಿದಿದ್ದೇವೆ. ಅಂತಹ ವಾಯುದೇವರಿಗೂ ನಿಯಾಮಕನಾದವನು, ವಾಯುದೇವರಿಗೂ ಪ್ರೇರಕನಾದವನು ಪರಮಾತ್ಮ. ಸಪ್ರಕೃತಿಕಸ್ಯ, ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ. ಪ್ರಕೃತಿ ಜಡವಾದ ಪ್ರಕೃತಿಯನ್ನು ತೆಗೆದುಕೊಳ್ಳಬಹುದು. ಪ್ರಕೃತಿಗೆ ಅಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಗೂ ಪ್ರೇರಣೆ ಮಾಡುವನು, ನಿಯಾಮಕನಾದವನು ಪರಮಾತ್ಮ. ಅಷ್ಟೇ ಅಲ್ಲ, ಸ ರುದ್ರ ಕಾಲ ಕರ್ಮಾಧಿಕಸ್ಯ, ಹಾಗೆ ರುದ್ರದೇವರು ಮತ್ತು ಕಾಲ ಮತ್ತು ಕರ್ಮ ಅಂತ ಇಲ್ಲಿ ಶಬ್ದ ಇದೆ. ಅದಕ್ಕೆ ವಿವರಣೆ ಮಾಡುವಾಗ ಇಲ್ಲಿ ಕಾಲಾಭಿಮಾನಿಯಾಗಿರ್ತಕ್ಕಂತಹ ಗರುಡ ದೇವರನ್ನು ತೆಗೆದುಕೊಳ್ಳಬೇಕು ಅಂತ ತಿಳಿಸಿದ್ದಾರೆ ಟಿಪ್ಪಣಿಯಲ್ಲಿ. ಅದರಂತೆ ಕರ್ಮ ಅಂದ್ರೆ ಕರ್ಮಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು ಇಂದ್ರ. ಇದೆಲ್ಲ ಶ್ರೀಮದ್ ಆಚಾರ್ಯ ಹೇಳುವಂತಹ ದೊಡ್ಡದಾಗಿರ್ತಕ್ಕಂತಹ ತತ್ವಗಳು. ಅಂದ್ರೆ ಉದಾಹರಣೆಗೆ, ನಾವು ಮಾಡತಕ್ಕಂತಹ ಯಾವುದೇ ಒಂದು ಕಾರ್ಯಕ್ಕೆ ಕಾಲವಿಲ್ಲದೆ ಯಾವ ಕೆಲಸವೂ ನಡೆಯುವುದಿಲ್ಲ ಜಗತ್ತಿನಲ್ಲಿ. ಕಾಲ ಅಂತನ್ನೋ ವಸ್ತು ಬಹಳ ದೊಡ್ಡದು. ಆ ಕಾನ್ಸೆಪ್ಟು ತುಂಬಾ ಕಷ್ಟ. ಇವತ್ತಿಗೂ ಕಾಲದ ಬಗ್ಗೆ ಎಲ್ಲರಿಗೂ ಗೊಂದಲವೇ. ಸ್ಪಷ್ಟವಾಗಿರತಕ್ಕಂತಹ ಒಂದು ಪ್ರತೀತಿ ಕೆಲವರಿಗಿಲ್ಲ. ಆದರೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಕಾಲದ ಬಗ್ಗೆ ಯಾರಿಗೂ ಗೊಂದಲವೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಯಾಕೆ ಅಂತಂದ್ರೆ ಕಾಲ ಅಂತನ್ನೋ ವಸ್ತು ಯಾರಿಗೂ ಕೂಡ ಕಣ್ಣಿಗೆ ಕಾಣಿಸುವಂತಹ ವಸ್ತುವಲ್ಲ. ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಶ್ರೀಮದಾಚಾರ್ಯ ಅನುವ್ಯಾಖ್ಯಾನ ಹೇಳ್ತಾ ಇರುವಾಗ ಕಾಲೋಹಿ ಸಾಕ್ಷಿ ಪ್ರತ್ಯಕ್ಷ. ಕಾಲ ಹೇಗೆ ಸಿದ್ಧವಾಗಿದೆ, ಕಾಲ ಇದೆ ಅಂತ ಹೇಗೆ ಗೊತ್ತಾಗತ್ತೆ ಅಂತ ಕೇಳಿದ್ರೆ, ಕಣ್ಣು ಮೊದಲಾದ ಯಾವ ಇಂದ್ರಿಯಗಳಿಂದ ಗೊತ್ತಾಗೋದಿಲ್ಲ, ಅನುಮಾನ ಶಬ್ದಗಳಿಂದ ಗೊತ್ತಾಗೋದಿಲ್ಲ. ಹಾಗಾದ್ರೆ ಸಾಕ್ಷಿ ಅಂತನೋ ಒಂದು ಇಂದ್ರಿಯ ನಮ್ಮ ಸಿದ್ಧಾಂತದಲ್ಲಿ ನಾವು ಹೇಳ್ತೇವೆ. ಆ ಸಾಕ್ಷಿಯಿಂದ ಜೀವನ ಸ್ವರೂಪಭೂತವಾದ ಸಾಕ್ಷಿ ಅಂತನೋ ಇಂದ್ರಿಯ ಇದೆ. ಆ ಸಾಕ್ಷಿಯಿಂದ ಎಲ್ಲರಿಗೂ ಗೊತ್ತು, ಕಾಲ ಇದೆ, ಕಾಲ ಇದೆ, ಕಾಲ ಇದೆ. ನಿನ್ನೆ, ಇವತ್ತು, ನಾಳೆ, ಮೊನ್ನೆ, ಅನೇಕ ವರ್ಷಗಳ ಹಿಂದೆ, ನೂರಾರು ವರ್ಷಗಳ ಆದ ಮೇಲೆ ಎಲ್ಲವನ್ನೂ ಗ್ರಹಣ ಮಾಡ್ತದೆ ಸಾಕ್ಷಿ.
ಇದನ್ನು ಇಲ್ಲ ಅಂತ ಯಾರು ಹೇಳಿಕ್ ಸಾಧ್ಯವಾಗುತ್ತೆ ಹೇಳ್ರಿ? ಒಬ್ಬ ಸಾಮಾನ್ಯ ಮನುಷ್ಯ ಅಥವಾ ಒಬ್ಬ ದೊಡ್ಡ ಮನುಷ್ಯ, ಏನೋ ಪರಿಚಯ ಇರ್ತಕ್ಕಂತಹ ವ್ಯಕ್ತಿ, ಎಲ್ಲರಿಗೂ, ಹೆಣ್ಣು ಮಕ್ಕಳು, ಸಣ್ಣವರು, ದೊಡ್ಡವರು, ಎಲ್ಲರಿಗೂ ಕಾಲದ ಜ್ಞಾನ ಇದೆ. ಇವಾಗ 7 ಆಗಿದೆಯಾ, 8 ಆಗಿದೆಯಾ, 9 ಆಗಿದೆಯಾ, 10 ಆಗಿದೆಯಾ, ನಿನ್ನೆಯ ಮೊನ್ನೆಯ, ಅದು ಬೇರೆ. ಅದರ ಪ್ರಕಾರಗಳು ಕೆಲವರು ಗೊತ್ತಾಗಬಹುದು, ಗೊತ್ತಾಗದೇ ಇರಬಹುದು. ಆದರೆ ಕಾಲ ಎಂಬ ವಸ್ತುವಿನ ಪರಿಚಯ ಎಲ್ಲರಿಗೂ ಉಂಟು. ಹೀಗಾಗಿ ನಮ್ಮ ಸಿದ್ಧಾಂತದಲ್ಲಿ ಕಾಲ ಜಡವಾದ ವಸ್ತು. ಆ ಜಡವಾಗಿರ್ತಕ್ಕಂತಹ ಕಾಲದ ಜ್ಞಾನ ಆಗುವುದು ಸಾಕ್ಷಿಯಿಂದ ಆಗತ್ತೆ ಅಂತ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಅಂತಹ ಯಾವ ಕಾಲ ಇದೆಯಲ್ಲ, ಆ ಕಾಲಕ್ಕೆ ಪ್ರಧಾನವಾಗಿ ನಿಯಾಮಕನಾದವನು ಪರಮಾತ್ಮ. ಅವನೇ ಕಾಲನಾಮಕ. ಸೋಯಂ ಕಾಲಸ್ತಸ್ಯತೆ ವ್ಯಕ್ತಬಂಧೋ ಜ್ಯೇಷ್ಠ ಮಾಹುರು ಏನತೆ ವಿಶ್ವಜ್ಯೇಷ್ಠಂ. ಭಾಗವತದಲ್ಲಿ ಪರಮಾತ್ಮನೇ ಕಾಲ ಅಂತ ಕರೀತಾರೆ. ಯಾಕೆ ಅಂತಂದ್ರೆ, ಸಮಗ್ರವಾಗಿರತಕ್ಕಂತಹ ಜಗತ್ತು ಯಾವ ಭಗವಂತನಿಂದ ಪ್ರೇರಿತವಾಗಿ ನಡೀತದಲ್ಲ, ಆದ್ರಿಂದ ಭಗವಂತನೇ ಕಾಲ. ನಾವು ಪಂಚಾಂಗ ಶ್ರವಣ ಮಾಡುವಂತಹ ಕಾಲದಲ್ಲಿ ಮೊಟ್ಟ ಮೊದಲಿಗೆ ಈ ಶ್ಲೋಕವನ್ನು ಹೇಳುವಂತಹ ಒಂದು ಸಂಪ್ರದಾಯ ಇದೆ. ಹಾಗೆ ಕಾಲನಾಮಕನಾದವನು ಪರಮಾತ್ಮ. ಮೊಟ್ಟ ಮೊದಲಿಗೆ ಕಾಲ ನಿಯಾಮಕ, ಕಾಲ ಪ್ರೇರಕ, ಎಲ್ಲವೂ ಭಗವಂತ. ಅದಾದ ಮೇಲೆ ಲಕ್ಷ್ಮೀದೇವಿ, ಆಮೇಲೆ ಬ್ರಹ್ಮದೇವರು, ವಾಯುದೇವರು, ಅದಾದ ನಂತರ ಭಾರತಿ, ಸರಸ್ವತಿ, ಅದಾದ ಮೇಲೆ ಕಾಲಕ್ಕೆ ನಿಯಾಮಕರಾಗಿರ್ತಕ್ಕಂಥವರು ಸುಪರ್ಣಃ, ಗರುಡದೇವರು. ಗರುಡದೇವರು ಕಾಲಕ್ಕೆ ನಿಯಾಮಕರಾಗಿದ್ದಾರೆ ಅಂತ ಹೇಳಿದ ಮಾತ್ರಕ್ಕೆ ಅವರಿಗಿಂತಲೂ ಉತ್ತಮರಾಗಿರ್ತಕ್ಕಂತಹ ದೇವತೆಗಳು ನಿಯಾಮಕರಲ್ಲ ಅಂತ ಅಭಿಪ್ರಾಯವಲ್ಲ. ಒಂದು ನಾವು ಎಲ್ಲ ಕಡೆಗೆ ಕೂಡ ಈ ಮಾತನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಏನು ಅಂತಂದ್ರೆ, ಈಗ ರುದ್ರದೇವರು ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾಗಿದ್ದಾರೆ ಅಂತ ಪ್ರಸಿದ್ಧವಾದ, ಮನೋಭಿಮಾನಿಗಳಾಗಿದ್ದಾರೆ ಅಂತ ಪ್ರಸಿದ್ಧವಾಗಿದೆ. ರುದ್ರದೇವರು ಮನೋಭಿಮಾನಿಗಳಾಗಿದ್ದಾರೆ ಅಂತ ಹೇಳಿದ ತಕ್ಷಣ ಬ್ರಹ್ಮದೇವರು, ವಾಯುದೇವರು ಮನಸ್ಸು ಅಭಿಮಾನಿಗಳಾಗಿಲ್ಲ, ಮನಸ್ಸು ಅವರ ಅಧೀನವಲ್ಲ ಅಂತ ನಾವು ಸರ್ವಥಾ ತಿಳಿಯಬಾರದು. ಅವರು ನಿಯಾಮಕರಾಗಿಯೇ ಆಗಿದ್ದಾರೆ. ಅವರಾದ ಮೇಲೆ ಪ್ರಧಾನವಾಗಿರ್ತಕ್ಕಂತಹ ಅಧಿಕಾರ ಇರುವುದು ರುದ್ರದೇವರಿಗೆ ಅಂತಿಷ್ಟೇ ಅಭಿಪ್ರಾಯ. ಅವರನ್ನು ಬಿಟ್ಟು ಅವರ ಅಧೀನವಾಗದೆ ಕೇವಲ ರುದ್ರದೇವರು ಇದಕ್ಕೆ ನಿಯಾಮಕರಾಗಿದ್ದಾರೆ ಅಂತ ಸರ್ವಥಾ ತಿಳಿಯಬಾರದು. ಲೋಕದಲ್ಲಿ ಹಾಗಾಗತ್ತೆ. ಇವನಿಗೆ ಒಂದು ಡಿಪಾರ್ಟ್ಮೆಂಟ್ ಕೊಟ್ಟೆ, ಇವನಿವಾದ ಸಂಬಂಧ, ಉಳಿದವ್ರಿಗೆ ಏನು ಗೊತ್ತಿಲ್ಲ. ರಾಜನೇ ಇರ್ತಾನೆ, ರಾಜನೇ ಒಂದು ಕೆಲಸವನ್ನ ಮಂತ್ರಿಗೆ ಅಥವಾ ಒಬ್ಬರಿಗೆ ಒಪ್ಪಿಸಿಬಿಟ್ರೆ ಆಮೇಲೆ ಅವನಿಗೇನು ಗೊತ್ತೇ ಆಗೋದಿಲ್ಲ. ಆ ತರಹ ಈ ದೇವತಾ ಲೋಕದಲ್ಲಿ ಅಲ್ಲ. ಹೇಗಿದೆ ಅಂತಂದ್ರೆ, ಎಲ್ಲ ವಸ್ತುಗಳು ಮೇಲಿನ ಅಧಿಕಾರಿಗಳು ಯಾರಿರ್ತಾರೋ ಅವರ ಅಧೀನವಾಗಿದೆ, ಅವ್ರಿಗೆ ಗೊತ್ತಿರುತ್ತೆ. ಅದಾದ ಮೇಲೆ ಇವರು ಕೂಡ ಅದಕ್ಕೆ ನಿಯಾಮಕರಾಗ್ತಾರೆ. ಹೀಗಾಗಿ ಕಾಲ ನಿಯಾಮಕರಾಗಿರ್ತಕ್ಕಂಥವರು ಗರುಡ ದೇವರು ಅಂತ ಹೇಳಿದ ತಕ್ಷಣ ನಾವು ಬಹಳ ಕಡೆಗೆ ಕಾಲನಾಮಕರಾಗಿರ್ತಕ್ಕಂತಹ ವಾಯುದೇವರು, ಕಾಲನಾಮಕರಾಗಿರ್ತಕ್ಕಂತಹ ಬ್ರಹ್ಮದೇವರು ಅಂತ ಕೇಳ್ತೇವೆ. ಪರಮಾತ್ಮನನ್ನು ಕೂಡ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಸುಪರ್ಣನನ್ನು ಹೇಳಿದ್ರಲ್ಲ ಅಂತ ನಾವು ಚಿಂತನೆ ಮಾಡುವ ಕಾರಣವಿಲ್ಲ. ಅವರೆಲ್ಲರೂ ಪ್ರಧಾನರಾಗಿರ್ತಕ್ಕಂತಹ ದೇವತೆಗಳು. ಅದಾದ ಮೇಲೆ ತಾರತಮ್ಯಾನುಸಾರವಾಗಿ ಗರುಡ ದೇವರು ಕೂಡ ಆಗಿದ್ದಾರೆ. ಅದೇ ರೀತಿಯಾಗಿ ಕರ್ಮಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವರು ಇಲ್ಲಿ ಇಂದ್ರ ಅಂತ ಹೇಳಿದ್ದಾರೆ. ಇಂದ್ರದೇವರು ಕೂಡ ಆಗಿದ್ದಾರೆ. ಅಷ್ಟೇ ಅಲ್ಲ, ಕರ್ಮಾಭಿಮಾನಿ ಪುಷ್ಕರ ಅಂತೂ ಕೂಡ ಹೇಳಿದ್ದಾರೆ. ತಾರತಮ್ಯಕ್ಕೆ ಅನುಗುಣವಾಗಿ ಇಲ್ಲಿ
ತೆಗೆದುಕೊಳ್ಳಬೇಕು ಅನ್ನೋದಕ್ಕೋಸ್ಕರವಾಗಿ ಇಂದ್ರದೇವರನ್ನ ಹೇಳಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ಇಂದ್ರದೇವರು ಕರ್ಮಕ್ಕೆ ಅಭಿಮಾನಿಗಳಾಗಿದ್ದಾರೆ ಅಂತ ಹೇಳಿದ ಮಾತ್ರಕ್ಕೆ ಪುಷ್ಕರ ಎಂಬಂತಹ ದೇವತೆ ಕರ್ಮಾಭಿಮಾನಿ ಅಂತೂ ಹೇಳಿದ್ದಾರೆ. ಅವರಲ್ಲ ಅಂತ ಅರ್ಥ ಅಲ್ಲ. ಮೊದಲಿಗೆ ಇಂದ್ರ, ಆಮೇಲೆ ಪುಷ್ಕರ. ಹೀಗಾಗಿ ಸಾಮಾನ್ಯವಾಗಿ ಉತ್ತಮರಾದ ಯಾವ ದೇವತೆಗಳು, ಆ ಉತ್ತಮರಾಗಿರ್ತಕ್ಕಂತಹ ದೇವತೆಗಳಿಗೆ ತಮಗಿಂತಲೂ ಅಧಮರಾದ ದೇವತೆಗಳಿಗೆ ಯಾವ ಯಾವ ಕಾರ್ಯಗಳಿದೆ, ಏನು ಅಧಿಕಾರ ಇದೆ, ಆ ಅಧಿಕಾರ ಇವರಿಗೆ ಇದ್ದೇ ಇರುತ್ತೆ. ಆದರೆ ಇವರು ಪ್ರತ್ಯೇಕವಾಗಿ ಮಾಡಲು ಹೋಗೋದಿಲ್ಲ. ಅವರು ಮಾಡ್ತಾರೆ, ಜೊತೆಗೆ ಇವರ ಪೂರ್ಣವಾದ ಅಧಿಕಾರ ಇರ್ತದೆ. ಹೀಗಾಗಿ ರಾಮದೇವರ ಸಾಮರ್ಥ್ಯವನ್ನ ಹೇಳ್ತಾ ಇರುವಾಗ ಪರಮಾತ್ಮ ಈ 7 ವೃಕ್ಷಗಳನ್ನ ಕತ್ತರಿಸಿದ ಅನ್ನೋ ದೊಡ್ಡ ಭಗವಂತನ ಚರಿತ್ರೆ ಅಂತ ತಿಳ್ಕೊಳ್ಳಬೇಡಿ. ಯಾಕೆ ಅಂತಂದ್ರೆ ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಯಾವ ದೇವತೆಗಳಿದ್ದಾರೆ ಆ ಎಲ್ಲಾ ದೇವತೆಗಳಿಗೂ ನಿಯಾಮಕನಾಗಿರ್ತಕ್ಕಂಥವನು ಪರಮಾತ್ಮ. ಅದಕ್ಕೆ ನಾನು ಒಂದು ದೃಷ್ಟಾಂತ ಹೇಳಿದೆ. 1000 kg ಎತ್ತುವಂತಹ ವ್ಯಕ್ತಿಗೆ ಒಂದು ಹುಲ್ಲು ಕಡ್ಡಿಯನ್ನು ಕೊಟ್ಟು ತೋರಿಸಿ ಎತ್ತು ನೋಡಿ ಹೇಗಿದೆ, ಅವನು ಹೇಳ್ತಾನೆ, ಹೇ ಎಂತಹ ಸಾಮರ್ಥ್ಯವನಿಗೆ ಅಂತ ಹೇಳಿದ್ರೆ ಅದು ಹೇಗಿರುತ್ತೆ. ಅದೇ ತರಹ ನಾನು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ತಿಳ್ಕೊಳ್ರಿ, ಎಷ್ಟು ಆಶ್ಚರ್ಯವಾಗಿದೆ. ಯಾವ ಪರಮಾತ್ಮ ಸಮಗ್ರವಾಗಿರ್ತಕ್ಕಂತಹ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ, ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಭೂಮಿ, ಆ ಭೂಮಿಯಲ್ಲಿರ್ತಕ್ಕಂತಹ ಕೋಟಿ 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 ಸಂಖ್ಯೆಯಲ್ಲಿರ್ತಕ್ಕಂತಹ ಮರಗಳಿದೆ, ಪಶು ಪಕ್ಷಿ ಪ್ರಾಣಿಗಳಿದೆ, ಮನುಷ್ಯರಿದ್ದಾರೆ, ನಾನಾ ತರಹ ಜೀವರಾಶಿಗಳಿದ್ದಾರೆ. ಅಲ್ಲಿ ಆ ಗಿಡಗಳಲ್ಲಿಯೂ ಯಾವ್ದಿದು 7 ಗಿಡ. ಎಷ್ಟು ಸಣ್ಣದಾಗ್ತದೆ ನೋಡ್ರಿ. ಹಾಗೂ ಆ ಪಾತಾಳ ಮೊದಲಾಗಿರ್ತಕ್ಕಂಥ ಲೋಕದಲ್ಲಿ ರಾಕ್ಷಸರು. ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ದೇವತೆಗಳು ಹಾಗೂ ಮನುಷ್ಯರು, ಪಶು ಪಕ್ಷಿ ಪ್ರಾಣಿಗಳು ಎಲ್ಲರಿಗೂ ನಿಯಾಮಕನಾಗಿರ್ತಕ್ಕಂಥವನು ಪರಮಾತ್ಮ. ಯಾವ ಭಗವಂತನ ಪ್ರೇರಣೆ ಇಲ್ಲದೆ ಇದ್ರೆ ಅದನ್ನ ಹೇಳ್ತಾರೆ, ಯತ್ ಪ್ರೇರಣಾ ಸಪವನಸ್ಯ ಭವೇತ್ ಪ್ರವೃತ್ತಿ ಲೋಕಸ್ಯ ಸಪ್ರಕೃತಿಕಸ್ಯ ಸರುದ್ರಕಾಲ ಕರ್ಮಾದಿಕಸ್ಯ. ಲಕ್ಷ್ಮೀದೇವಿ, ರುದ್ರದೇವರು, ಕಾಲ, ಕರ್ಮ, ತದಭಿಮಾನಿಯಾಗಿರ್ತಕ್ಕಂತಹ ಗರುಡ ದೇವರು, ಇಂದ್ರದೇವರು, ಅಂತಹ ಸಮಸ್ತ ಲೋಕಕ್ಕೆ ಯತ್ ಪ್ರೇರಣಾ ಪ್ರವೃತ್ತಿ ಭವೇತ್. ಯಾವ ಭಗವಂತ ಪ್ರೇರಣೆ ಮಾಡಿದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಆಗ್ತದೆ, ಭಗವಂತನ ಪ್ರೇರಣೆ ಇದ್ರೆ ಯಾವ ವ್ಯಾಪಾರವೂ ನಡೆಯೋದಿಲ್ಲ. ಇಲ್ಲಿ ಜಡವಾದ ವಸ್ತುವನ್ನು ತೆಗೆದುಕೊಳ್ಳಿ, ಚೇತನವಾದ ವಸ್ತುವನ್ನು ತೆಗೆದುಕೊಳ್ಳಬೇಕು. ಎರಡನ್ನೂ ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ ಶ್ರೀಮದ್ ಆಚಾರ್ಯ ಏನ್ ಮಾಡ್ತಾರೆ, ಪ್ರಕೃತಿ ಎಂಬ ಶಬ್ದವನ್ನು ಒಂದು ಕಡೆ ಪ್ರಯೋಗ ಮಾಡಿದ್ದಾರೆ. ಕಾಲ, ಕರ್ಮ. ಆಮೇಲೆ ಕಾಲ, ಕರ್ಮ ಅಂತ ಹೇಳಿದ ತಕ್ಷಣ ಜಡವಾಗಿರ್ತಕ್ಕಂತಹ ವಸ್ತು ನೆನಪಾಗ್ತದೆ. ಹೌದು, ಜಡವಾಗಿರ್ತಕ್ಕಂತಹ ಕಾಲಕ್ಕೂ ಪರಮಾತ್ಮ ನಿಯಾಮಕನಾಗಿದ್ದಾನೆ, ಪ್ರೇರಕನಾಗಿದ್ದಾನೆ. ಅದರಂತೆ ಜಡವಾದ ಕರ್ಮಕ್ಕೂ ಭಗವಂತ ಪ್ರೇರಕನಾಗಿದ್ದಾನೆ, ನಿಯಾಮಕನಾಗಿದ್ದಾನೆ. ಹಾಗೂ ಅದಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ಯಾವ ದೇವತೆಗಳಿದ್ದಾರೋ ಆ ದೇವತೆಗಳಿಗೂ ಕೂಡ ಪರಮಾತ್ಮ ಪ್ರೇರಕನಾಗಿದ್ದಾನೆ, ನಿಯಾಮಕನಾಗಿದ್ದಾನೆ. ಅನಂತಾನಂತ ಜೀವರಾಶಿಗಳಿಗೆ ನಿಯಾಮಕನಾದ, ಸಮಸ್ತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವ, ಆ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಪ್ರತಿಯೊಂದು ಪದಾರ್ಥಗಳು ಪ್ರತಿ ಕ್ಷಣಕ್ಕೂ ಯಾವ ಯಾವ ಕಾರ್ಯ ಆ ಪದಾರ್ಥಗಳಿಂದ ಆಗಬೇಕೋ ಆ ಎಲ್ಲ ಕಾರ್ಯಗಳನ್ನು ಮಾಡಿಸುವ ಪರಮಾತ್ಮನಿಗೆ ಈ 7 ವೃಕ್ಷಗಳನ್ನ ಕತ್ತರಿಸುವುದು ದೊಡ್ಡದ ಭಾರಿ ಸಾಮರ್ಥ್ಯನ? ಅದು ಏನೂ ಅಲ್ಲ. ಅದನ್ನು ಹೇಳ್ತಾರೆ, ಲೋಕಸ್ಯ ಸಪ್ರಕೃತಿಕಸ್ಯ ಸರುದ್ರಕಾಲ ಕರ್ಮಾದಿಕಸ್ಯ ಭವೇತ್ ಪ್ರವೃತ್ತಿ. ಇದು ಭಗವಂತನ ಅಪಾರವಾದ ಮಹಿಮೆಯನ್ನು ಹೇಳ್ತದೆ.
ಯಾವುದನ್ನು ನಾವು ಅಷ್ಟು ಸುಲಭವಾಗಿ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆದ್ರೆ ಚಿಂತನೆ ಮಾಡಿದ್ರೆ ಸ್ವಲ್ಪ ಮನಸ್ಸಿಗೆ ಅಲ್ಲಲ್ಲಿ ಅವಾಗವಾಗ ನಮಗೆ ಹಿತವಾಗ್ತದೆ, ಜೊತೆಗೆ ಸಂತೋಷವೂ ಆಗ್ತದೆ. ನಿನ್ನೆ ಒಂದು ಪಾಠದ ಪ್ರಸಂಗದಲ್ಲಿ ಒಂದು ಶ್ಲೋಕ ಬಂತು ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಸಮುದಾಹೃತಃ. ಇದರ ಒಂದು ಅಂಶ ಅದು. ನಮಗೆ ಪಾಠ ಪ್ರವಚನ ಆಗಬೇಕು, ಭಗವಂತನ ಜ್ಞಾನ ಬರಬೇಕು, ಅದಕ್ಕೆ ಪರಮಾತ್ಮ ಅನುಗ್ರಹ ಬೇಕು ಅಂತ ಅಲ್ಲಿ ಹೇಳ್ತಾರೆ. ಕೇಳಿದಾಗ ಅಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ, ಭಗವಂತನ ಜ್ಞಾನ ಬರಬೇಕಾದ್ರೆ ಯಾಕೆ ನಮಗೆ ದೇವರ ಅನುಗ್ರಹ ಯಾಕೆ ಬೇಕು? ಏನ್ ಸಂಬಂಧ ಇದೆ? ಜ್ಞಾನ ಬರಬೇಕಾದ್ರೆ ಪುಸ್ತಕ ಬೇಕು, ಲೈಟ್ ಬೇಕು, ಗುರುಗಳು ಬೇಕು, ಬುದ್ಧಿ ಬೇಕು, ಇಂದ್ರಿಯಗಳು ಬೇಕು, ಶಕ್ತಿ ಇದ್ರೆ ಸಾಕಲ್ಲ. ದೇವರ ಅನುಗ್ರಹ ಯಾಕೆ ಬೇಕು? ದೇವರ ಅನುಗ್ರಹದಿಂದ ಜ್ಞಾನ ಬರ್ತದೆ ಅಂತ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡುವಾಗ ಈ ಮಾತನ್ನು ಹೇಳ್ತಾರೆ, ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಸಮುದಾಹರ್ತಃ. ಜ್ಞಾನ ಬರಬೇಕಾದ್ರೆ ಮೊಟ್ಟ ಮೊದಲೇ ಬೇಕಾಗಿರ್ತಕ್ಕಂತಹದ್ದು ಮನಸ್ಸು. ಆ ಮನಸ್ಸಿನಲ್ಲಿರ್ತಕ್ಕಂತಹ ಶಕ್ತಿ, ಆ ಮನಸ್ಸು ಏಕಾಗ್ರವಾಗಿರಬೇಕು. ಹಾಗಿದ್ದರೆ ಮಾತ್ರ ನಾವು ಶಬ್ದಗಳಿಂದ, ವೇದಗಳಿಂದ, ಗುರುಗಳಿಂದ ತನ್ಮೂಲಕವಾಗಿ ಜ್ಞಾನವನ್ನು ಪಡಿಲಿಕ್ಕಾಗತ್ತೆ. ಹಾಗಾದ್ರೆ ಮನಸ್ಸೇ ಇಲ್ಲ ಅಂತಾದರೆ ಎಲ್ಲಿಯ ಜ್ಞಾನ ಇದೆ? ಜ್ಞಾನ ಇಲ್ಲ. ಶ್ರೀಮದ್ ಆಚಾರ್ಯರ ಗ್ರಂಥಗಳ ಜ್ಞಾನ, ಭಗವತ್ ತತ್ವದ ಜ್ಞಾನ, ಇದು ದೇವರ ಅನುಗ್ರಹದಿಂದ ಮಾತ್ರ ಬರ್ತದೆ ಹೊರತಾಗಿ ಯಾವ ಅಧಿಕಾರ, ಯಾವ ಬುದ್ಧಿ, ಯಾವ ಐಶ್ವರ್ಯ, ಯಾವ ಶಕ್ತಿ ಯಾವರಿಂದ ಬರೋದಿಲ್ಲ. ಅದೆಲ್ಲ ಮನುಷ್ಯ ಚಿಂತನೆ ಮಾಡತಕ್ಕಂತಹ ಒಂದು ಕ್ರಿಯೆ ಅಷ್ಟೇ. ವಾಸ್ತವಿಕವಾದ ಸಂಗತಿ ಅಂತಂದ್ರೆ ಭಗವಂತನೇ ನಮಗೆ ಪ್ರೇರಣೆ ಮಾಡಬೇಕು, ಇಂತಹ ಒಂದು ಜ್ಞಾನ ನೀನು ಪಡಿ. ಎಷ್ಟು ಜನರಿಗೆ ಭಗವಂತನ ತತ್ವಜ್ಞಾನ ಸಿಗ್ತದೆ? ಎಲ್ಲ ಇರತ್ತೆ, ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಹೇಳಿಕ್ ಆಗೋದಿಲ್ಲ ಅಷ್ಟೇ. ನನಗೆ ಅದಾಯ್ತು, ಇದಾಯ್ತು, ಏನೋ ಒಂದು ಕಾರಣ ಇರುತ್ತೆ. ಯಾರ್ಯಾರ ಕಾರಣ ಇಲ್ಲ ಅಂತಲ್ಲ. ಲೌಕಿಕವಾಗಿರ್ತಕ್ಕಂತಹ ಏನೇನೋ ಕಾರಣಗಳನ್ನ ನಾವು ಮಾಡಿಕೊಂಡು ನಮಗೆ ಬರಬೇಕಾದ, ನಾವು ಪಡೆಯಬೇಕಾದ ದೊಡ್ಡದಾಗಿರ್ತಕ್ಕಂತಹ ತತ್ವಜ್ಞಾನವನ್ನ ಸುಲಭವಾಗಿ ಬಿಟ್ಬಿಡ್ತೇವೆ. ಎಷ್ಟು ವಿಚಿತ್ರ ಅಂದ್ರೆ ಪರಮಾತ್ಮ ನಮಗೆ ಇಷ್ಟು ಮೋಸ ಮಾಡ್ತಾನೆ, ಅರ್ಥಾತ್ ಮೋಹ ಕೊಡ್ತಾನೆ. ನಾನು ದೊಡ್ಡ ಆಗಿರ್ತಕ್ಕಂತಹ ಲಾಸ್ ಮಾಡ್ಕೊಂಡೆ, ದೊಡ್ಡ ಹಾನಿ ಆಯ್ತು ಅಂತ ಅನ್ನೋದು ನಂಗೆ ಅನ್ಸೋದಿಲ್ಲ. ಪರವಾಗಿಲ್ಲ, ಏನೋ ಇವಾಗ ಹೋಯ್ತು ಅಷ್ಟೇ, ಮತ್ತೆ ಆಮೇಲೆ ನೋಡೋಣ, ಮುಗಿದೋಯ್ತು. ಅತಿ ಸುಲಭವಾಗಿ ದೊಡ್ಡದಾಗಿರ್ತಕ್ಕಂತಹ ಲಾಭ ಆಗುವಾಗ ಅದನ್ನು ನಾವು ಹಾನಿ ಮಾಡ್ಕೊಳ್ತೇವೆ. ಯಾವಾಗ? ಯತ್ ಪ್ರೇರಣಾತ್ ಸಹಿ ಸರ್ವ ಮನೋವೃತ್ತಿ ಪ್ರೇರಣೆ. ಭಗವಂತ ಪ್ರೇರಣೆ ಮಾಡಬೇಕು, ದೇವರ ಅನುಗ್ರಹ ಬೇಕು, ನಮಗೆ ಪುಣ್ಯ ಬೇಕು. ಪುಣ್ಯ ಇದ್ರೆ ಮಾತ್ರ ನಮಗೆ ಭಗವಂತನ ತತ್ವಜ್ಞಾನ ಸಿಗ್ತದೆ. ಪುಣ್ಯ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗಳಿಗೆ ಶ್ರೀಮದ್ ಆಚಾರ್ಯ ಗ್ರಂಥಗಳು ಸಿಗೋದಿಲ್ಲ, ಶ್ರವಣವೂ ಆಗೋದಿಲ್ಲ, ಜ್ಞಾನವೂ ಬರೋದಿಲ್ಲ. ಶ್ರೀಮದ್ ಆಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ಈ ಮಾತನ್ನು ಹೇಳ್ತಾರೆ, ಭಗವಂತ ಅನುಗ್ರಹ ಇದ್ರೆ ಮಾತ್ರ ಜ್ಞಾನ. ಅದಕ್ಕಾಗಿ ಭಗವಂತನ ಪ್ರಸಾದದಿಂದ ಜ್ಞಾನವಾಗತ್ತೆ, ಅವನೇ ಪ್ರೇರಕ. ಅದಕ್ಕಾಗಿ ದೇವರ ಅನುಗ್ರಹ ಬೇಕು ಅಂತ ನಾವು ಹೇಳಿದ್ದೇವೆ ಅಂತ ಸಮರ್ಥನೆ ಮಾಡ್ತಾರೆ. ಹಾಗೆ ಎಲ್ಲದಕ್ಕೂ ಪರಮಾತ್ಮ ಅನುಗ್ರಹ ಬೇಕು, ಎಲ್ಲದಕ್ಕೂ ಭಗವಂತನ ಪ್ರೇರಣೆ ಬೇಕು. ಎಷ್ಟು ವಿಚಿತ್ರ ಅಂತಂದ್ರೆ, ನಮಗೊಂದು ರೋಗ ಆಗಿದೆ, ಆ ರೋಗದ ಪರಿಹಾರವಾಗಬೇಕು. ರೋಗದ ಪರಿಹಾರವಾಗಲಿಕ್ಕೆ ನಾನು ಡಾಕ್ಟರ್ ಹತ್ರ ಹೋಗ್ಬೇಕು. ಕೆಲವು ಸಲ ನಮಗೆ ಅನಿಸ್ತದೆ ಡಾಕ್ಟರ್ ಬೇಡವೇ ಬೇಡ, ಯಾಕೆ ಡಾಕ್ಟರ್ ಬೇಕು ನಂಗೆ, ಪರವಾಗಿಲ್ಲ ನಾನಷ್ಟು ನಾ ಎಲ್ಲ ನೋಡ್ಕೊಳ್ತೀನಿ. ವಿಚಿತ್ರವಾಗುತ್ತೆ. ದೇವರು ನಮಗೆ ರೋಗದ ಪರಿಹಾರ ಮಾಡಬೇಕು ಅಂತ ಭಗವಂತನ ಸಂಕಲ್ಪ ಇಲ್ಲ ಅಂತ ಆದ್ರೆ ನಾವು ಹೋಗೋದೇ ಇಲ್ಲ. ಆರಾಮಾಗಿ ಮನೆಯಲ್ಲೇ ಇರ್ತೇವೆ, ಇಲ್ಲ ಆ ಔಷಧ ತಗೋತೀನಿ, ಅದು ಇನ್ನೇನೋ ಯಾರೋ ಹೇಳ್ತಾರೆ ಕೇಳ್ತೀನಿ, ಹಾಗೆ ಎದ್ದು ಬಿಡ್ತೀನಿ. ಆ ರೋಗ ಹಾಗೆ ಉಳಿಬೇಕು, ನೀವು ಅನುಭವಿಸ್ಬೇಕು ಸ್ವಲ್ಪ ಅಂತಿದ್ರೆ ಹಾಗೆ.
ಹೆಚ್ಚಾಗಬೇಕು, ಕಷ್ಟ ಆಗಬೇಕು. ದೇವರ ಸಂಕಲ್ಪ ಇಲ್ಲ, ಇದೆಲ್ಲ ಬೇಡ, ಅವ್ನು ಬೇಗ ಪರಿಹಾರ ಆಗಬೇಕು ಅಂತ ತಕ್ಷಣ ನಾವು ಎಷ್ಟೋ ಜನ ಬೇಡ ಅಂದ್ರೆ ಕೇಳೋದಿಲ್ಲ, ನಾನು ಹೋಗ್ಲೇಬೇಕು ಅಂತ ಹೋಗ್ತೀವಿ, ನೋಡ್ತೀವಿ, ತೋರಿಸ್ತೀವಿ, ಕಡಿಮೆ ಆಗ್ತದೆ. ಎರಡೂ ಆಗತ್ತೆ. ಯತ್ ಪ್ರೇರಣಾತ್ ಸಪವನಸ್ಯ ಭವೇತ್ ಪ್ರವೃತ್ತಿ. ಭಗವಂತ ಪ್ರೇರಕನಾಗಿದ್ದಾನೆ. ಅತಿ ವಿಚಿತ್ರವಾಗಿ ಎಲ್ಲ ಜೀವರಾಶಿಗಳಲ್ಲಿದ್ದು ಅವ್ರು ಪ್ರೇರಣೆ ಮಾಡ್ತಾನೆ. ಶ್ರೀಮದಾಚಾರ್ಯ ಇದೇ ಮಾತನ್ನ ನಮ್ಮ ಜೀವನಕ್ಕೂ ಅನ್ವಯ ಮಾಡಿ ಹೇಳ್ತಾರೆ. ಎಷ್ಟೋ ಬಾರಿ ನಮಗೆ ಟೆನ್ಷನ್ ಆಗುತ್ತೆ, ಕಷ್ಟವಾಗುತ್ತೆ, ದುಃಖವಾಗುತ್ತೆ, ಕೆಲವು ಸಲ ಸಿಟ್ಟು ಬರ್ತದೆ, ಕೆಲವು ಸಲ ಅಸಮಾಧಾನವಾಗುತ್ತೆ. ಏನು ಮಾಡಿಕೊಳ್ಳಬೇಡ್ರಿ ಅಂತ ಹೇಳ್ತಾರೆ. ನಾನು ಹೇಳಿರ್ತಕ್ಕಂತಹ ಮಾತು ಇನ್ನೊಬ್ರು ಕೇಳೋದಿಲ್ಲ. ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವಿ, ಆದ್ರೂ ಅವ್ರು ನಾವು ಸಪೋರ್ಟ್ ಮಾಡಂಗಿಲ್ಲ, ಇಲ್ಲ ಕೆಲವರು ಬೈತಾರೆ, ಏನೇನೋ ಇರುತ್ತೆ. ಅದನ್ನೆಲ್ಲ ಕಂಡಾಗ ನಾವು ತುಂಬಾ ಮನಸ್ಸಿಗೆ ಬೇಜಾರಾಗ್ತದೆ. ಏನಿದು ಇಷ್ಟು? ಶಿವದಾಚಾರ್ಯ ಅಂತಾರೆ, ಯಾಕೆ ನೀವು ಅಸಮಾಧಾನ ಮಾಡ್ಕೊಳ್ತೀವಿ? ಅಸಮಾಧಾನ ಮಾಡ್ಕೋಬೇಡ ನೀನು. ಯಾಕೆ ಅಂದ್ರೆ ಭಗವಂತ ಆ ವ್ಯಕ್ತಿಗೆ ಪ್ರೇರಣೆ ಮಾಡಲಿಲ್ಲ. ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನವನ್ನು ಸರ್ವಥಾ ಬಿಡ್ಲಿಕ್ಕಿಲ್ಲ. ನಾವು ಪ್ರಯತ್ನ ಮಾಡ್ತೀವಿ, ಹೇಳ್ತೀವಿ, 1 ಸಲ 2 ಸಲ 10 ಸಲ 20 ಸಲ ಹೇಳ್ತಾನೆ ಇರೋದು. ಆದರೆ ಆ ವ್ಯಕ್ತಿಗೆ ಆ ಕೆಲಸ ಆಗ್ಲಿಲ್ಲ ಅಂದ್ರೆ, ಅವನು ಮಾಡದೇ ಇದ್ರೆ ಮಾತ್ರ ನಾವು ಸರ್ವಥಾ ದುಃಖ ಪಡುವ ಕಾರಣ ಇಲ್ಲ. ನಾನೊಬ್ಬನಿಗೆ ಸಂಧಾನ ಮಾಡು ಅಂತ ಹೇಳ್ತೀನಿ, ದಿನಾಗ್ಲೂ ಹೇಳ್ತೀನಿ, ಅವನು ಮಾಡೋದಿಲ್ಲ. ಪರವಾಗಿಲ್ಲ, ದುಃಖ ಪಡಬೇಡಿ. ಯಾಕೆ ಹೇಳಿದ್ದಕ್ಕೆ ನಿಮಗಂತೂ ಪುಣ್ಯ ಬರ್ತದೆ. ಒಂದಿಲ್ಲ ಒಂದಿನ ಅವನು ಮಾಡಿಬಿಟ್ರೆ ಆವಾಗ ನಾವು ಹೇಳಿದ್ದು ಭಗವಂತನಿಗೆ ಸಂಕಲ್ಪ ಇತ್ತು, ಅವನು ಮಾಡಿದ ಪುಣ್ಯ ಬರ್ತದೆ. ಯಾಕೆ ನಮಗೆ ಗೊತ್ತಿಲ್ಲ, ದೇವರ ಸಂಕಲ್ಪ ಏನು ನಮ್ಗೆ ಗೊತ್ತಿಲ್ಲ, ದೇವರ ಪ್ರೇರಣೆ ನಮಗೆ ಗೊತ್ತಿಲ್ಲ. ನಮ್ಮ ಕೆಲಸ ನಾವು ಮಾಡಬೇಕು. ಹೀಗಾಗಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಯಾವುದೇ ವ್ಯಕ್ತಿಯ ಯಾವುದೇ ತರಹದ ಮನಸ್ಸಿನ ಪ್ರವೃತ್ತಿಯನ್ನು ಕಂಡು ನಾವು ಬಹಳ ದುಃಖ ಪಡುವ ಕಾರಣ ಇಲ್ಲ. ಅವನಿವತ್ತು ಬಹಳ ಪ್ರೀತಿ ಮಾಡಿದ್ದಾನೆ ಅಂತ ಬಹಳ ಪ್ರೀತಿ ಮಾಡೋದು, ನಾಳೆ ನೋಡಿಲ್ಲ ಅಂದ್ರೆ ದುಃಖ ಪಡೋದು, ಅದು ಬೇಕಾಗಿ. ಅತ ತತ್ಪ್ರೇರಣಾದೇವ ಪ್ರೇಮಾದ್ಯ ಮೋಜಜ್ಞರೇ ಶ್ರೀಮದಾಚಾರ್ಯ ಒಂದು ಕಡೆ ಹೇಳ್ತಾರೆ, ಮನುಷ್ಯನ ಈ ಸಂಸಾರದ ದೊಡ್ಡದಾಗಿರ್ತಕ್ಕಂತಹ ಪ್ರವಾಹದಲ್ಲಿ ಒಬ್ಬ ಪ್ರೀತಿ ಮಾಡ್ತಾನೆ, ಒಬ್ಬ ದ್ವೇಷ ಮಾಡ್ತಾನೆ, ಇನ್ನೊಬ್ಬ ಸಂತೋಷ ಪಡ್ತಾನೆ, ಇನ್ನೊಬ್ಬ ನಿಂದೆ ಮಾಡ್ತಾನೆ. ಇದೆಲ್ಲವೂ ಕೂಡ ಯಾಕೆ ಅಂತ ಕೇಳಿದ್ರೆ ತತ್ಪ್ರೇರಣಾದೇವ ಪ್ರೇಮಾದ್ಯ ಮಾಡಿರ್ತಾರೆ. ಭಗವಂತ ಒಬ್ಬ ಪ್ರೇರಕನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಆ ಭಗವಂತನ ಪ್ರೇರಣೆಯಿಂದ ಪರಸ್ಪರವಾಗಿರ್ತಕ್ಕಂತಹ ಪ್ರೀತಿ ಆದರಗಳಿದೆ. ಅದಿಲ್ಲ ಅಂತ ಆದರೆ ಏನೂ ಇಲ್ಲ. ಇದು ನಮಗೆ ಮಾತ್ರ ಅಲ್ಲ, ಶ್ರೀಮದಾಚಾರ್ಯ ಹೇಳ್ತಾ ಇರೋದು ಬ್ರಹ್ಮಾದಿ ದೇವತೆಗಳಿಗೆ. ಅವರು ತಾವು ಬದುಕಬೇಕಾದ್ರೆ, ಏನೇ ಕೆಲಸ ಮಾಡಬೇಕಾದ್ರೆ, ಯಾವುದೇ ತರಹದ ವ್ಯಾಪಾರ ಮಾಡಬೇಕಾದ್ರೆ ಭಗವಂತನ ಅನುಗ್ರಹ ಬೇಕು, ಭಗವಂತ ಪ್ರೇರಣೆ ಮಾಡಬೇಕು. ಇಲ್ಲದಿದ್ರೆ ಅವ್ರಿಗೂ ಏನು ಕೆಲಸ ಆಗೋದಿಲ್ಲ. ಸ್ಪಷ್ಟವಾಗಿ ಭಾಗವತದಲ್ಲಿ ಬರ್ತದೆ, ಭಗವಂತ ಬ್ರಹ್ಮಾಂಡದ ಹೊರಗೆ ಎಲ್ಲ ತತ್ವಗಳನ್ನು ಸೃಷ್ಟಿ ಮಾಡಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ರಿ ಅಂತ ಹೇಳ್ಬಿಡ್ತಾನೆ. ದೇವತೆಗಳಂತಾರೆ, ಏನು ಸೃಷ್ಟಿ ಮಾಡೋದು, ನಮಗೇನು ಮಾಡ್ಲಿಕ್ಕೆ ಎಲ್ಲ ಅಸಹಾಯಕರು. ಪರಮಾತ್ಮ ನೀನು ನಮಗೆ ಸಾಮರ್ಥ್ಯ ಕೊಡಬೇಕು, ನೀನು ನಮಗಿಂದ ಮಾಡಿಸ್ಬೇಕು ಅಂತ ಹೇಳಿದಾಗ ಮತ್ತೆ ಪುನಃ ಪರಮಾತ್ಮ ಎಲ್ಲ ದೇವತೆ ತೆಗೆದು ಅವರಿಗೆ ಪ್ರೇರಣೆ ಮಾಡಿ ಅವರಿಂದ ಈ ಜಗತ್ತಿನ ಸೃಷ್ಟಿಯನ್ನು ಮಾಡಿಸ್ತಾನೆ. ತೋರಿಸಿಕೊಟ್ಟ ಭಗವಂತ, ನಾನಿಲ್ಲದೆ ನಿಮಗೆ ಯಾವ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಒಂದಲ್ಲ ಎರಡಲ್ಲ, ಜಗತ್ತಿನಲ್ಲಿ ಎಷ್ಟು ವ್ಯಾಪಾರ ನಡೀತದೆ ನಾವು ಸಹಜವಾಗಿ ನೋಡ್ಬಿಡ್ತೇವೆ. ಇವತ್ತು ಲೈಟ್ ಇದೆ, ಕರೆಂಟ್ ಇದೆ, ಗಿಡ ಮರಗಳೆಲ್ಲ ಬೆಳೀತದೆ, ಅವುಗಳಿಂದ ಆಹಾರ ಬರ್ತದೆ, ಆ ಆಹಾರವನ್ನು ಸ್ವೀಕಾರ ಮಾಡ್ತೀವಿ. ಆ ಆಹಾರದಲ್ಲಿ ಅದ್ಭುತವಾಗಿರ್ತಕ್ಕಂತಹ ವಿಚಿತ್ರವಾದ ಶಕ್ತಿಗಳೆಲ್ಲ ಇದೆ. ಆ ಶಕ್ತಿಗಳೆಲ್ಲ ಹೇಗೆ ಬಂತು? ಆ ಎಲ್ಲ ಶಕ್ತಿಗಳನ್ನು ಕೊಟ್ಟವನು ಪರಮಾತ್ಮನೇ. ಜಡವಾದ ವಸ್ತುಗಳಿಗೆ ಶಕ್ತಿ ಕೊಟ್ಟವನು. ವಿಚಿತ್ರ ಅಂದ್ರೆ ಎಷ್ಟು ಭಗವಂತನ ಮಹಾತ್ಮ್ಯವನ್ನು ತಿಳಿಲಿಕ್ಕೆ ಬೇಕು ಅಂದ್ರೆ ಅಷ್ಟೆಲ್ಲ ಭಗವಂತನ ಮಹಾತ್ಮ್ಯವನ್ನ ಜಗತ್ತಿನ ತಿಳಿಲಿಕ್ಕಾಗ್ತದೆ. ಒಂದು ಕರಿಬೇವು, ಒಂದು ಕೊತ್ತಂಬರಿ, ಒಂದು ಮೆಣಸಿನಕಾಯಿ, ಒಂದು ಹುಣಸೆ ಹಣ್ಣು, ಎಷ್ಟು
ಎಷ್ಟು ವಸ್ತುಗಳು, ಒಂದೊಂದಕ್ಕೂ ಒಂದೊಂದು ಗುಣಗಳು ಪರಮಾತ್ಮ ಕೊಟ್ಟಿದ್ದಾನೆ. ಅಕ್ಕಿ, ಬೇಳೆ, ನೀರು, ಗಾಳಿ ಎಲ್ಲ ಜಡ ವಸ್ತುಗಳು. ಆದರೆ ಆ ಜಡ ವಸ್ತುಗಳಿರ್ತಕ್ಕಂತಹ ಒಂದೊಂದು ಆ ಗುಣಗಳನ್ನು ಕಂಡಾಗ ದೇವರು ಎಷ್ಟು ವಿಚಿತ್ರವಾಗಿ ಭಗವಂತ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಮಗೆ ಇವತ್ತಿನ ಸೈನ್ಸು ಅದು ಇದು ಅಂತ ಎಷ್ಟು ಹೇಳ್ತಾರೆ, ಅದು ತಿಂದ್ರೆ ಹೀಗಾಗ್ತದೆ, ತಿಂದ್ರೆ ಹೀಗಾಗ್ತದೆ ಹೇಳ್ತೀರಿ, ಪರವಾಗಿಲ್ಲ, ಅದು ದೊಡ್ಡ ವಿಷಯನೇ ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಆ ಶಕ್ತಿಯನ್ನು ಕೊಟ್ಟಿದ್ಯಾರು? ಸಹಜವಾಗಿಯೇನೆ ಆ ಪದಾರ್ಥದಲ್ಲಿ ಆಯಾ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಇವತ್ತಿನ ಈ ಕೊರೋನಾ ಬಂದು ಇಮ್ಯುನಿಟಿ ಪವರ್ ಅಂತ ಹೇಳ್ತಾರೆ. ಏನು ವಿಚಿತ್ರ ಆಶ್ಚರ್ಯವಾಗ್ತದೆ. ಮನುಷ್ಯನಿಗೆ ಭಗವಂತ ಎಷ್ಟು ವರ್ಷಗಳಿಂದ ನಾವು ಹುಟ್ಟಿ ಬದುಕಿ 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ, 70 ವರ್ಷ ಇದ್ದೀವಿ. ಎಷ್ಟು ವರ್ಷಗಳಿಂದ ಭಗವಂತ ಎಷ್ಟು ಪದಾರ್ಥ ನಮಗೆಲ್ಲ ಕೊಟ್ಟು ಬದುಕಿಸಿದ್ದಾನೆ, ಎಲ್ಲ ರೋಗಗಳನ್ನು ಪರಿಹಾರ ಮಾಡಿದ್ದಾನೆ. ಒಂದೇ ಒಂದು ಸಣ್ಣ ಕಾರಣಕ್ಕಾಗಿ ನಾವು ಇಷ್ಟು ಚಿಂತನೆ ಮಾಡ್ತಾ ಇದ್ದೇವೆ. ಆದರೆ ಈ ತರಹದ ಎಷ್ಟು ರೋಗಗಳನ್ನು ಭಗವಂತ ತಾನು ಸಹಜವಾಗಿ ನಮಗೆ ಪ್ರತಿನಿತ್ಯ ಪರಿಹಾರ ಮಾಡ್ತಾ ಇದ್ದಾನೆ. ಪ್ರತಿನಿತ್ಯ, ಪ್ರತಿ ಕ್ಷಣ. ಅಪಾರವಾದ ಭಗವಂತನ ಮಹಿಮೆ ಇದೆ. ಯತ್ ಪ್ರೇರಣಾತ್ ಸಪವನಸ್ಯ ಭವೇತ್ ಪ್ರವೃತ್ತಿ. ಒಬ್ಬ ವ್ಯಕ್ತಿ ಬದುಕಬೇಕು, ಜಗತ್ತಿನಲ್ಲಿ ಈ ವ್ಯಾಪಾರ ನಡೀಬೇಕು, ಎಲ್ಲವೂ ಪರಮಾತ್ಮನ ಸಂಕಲ್ಪ. ಅವನ ಸಂಕಲ್ಪ ಅಂತ ನಡೀತದೆ. ಆದ್ದರಿಂದ ಎಷ್ಟು ಹೇಳಿದ್ರೂ ಕಡಿಮೆ ಇದೆ. ಭಗವಂತನ ವ್ಯಾಪಾರ ಜಗತ್ತಿನಲ್ಲಿ ಅತಿ ವಿಚಿತ್ರವಾಗಿ ನಾವು ನೋಡ್ತಾ ಇದ್ದೇವೆ. ಒಬ್ಬ ವ್ಯಕ್ತಿ ಒಂದು ಬಸ್ ಹೋಗ್ಬೇಕು ಅಂತ ವಿಚಾರ ಮಾಡ್ತಾನೆ. ಅದು ಬೇಡ ಅಂತ ಅವನೇನೋ ಎಲ್ಲೋ ಹೋಗಿದ್ದ, ಬಲಿಕ್ ಲೇಟ್ ಆಯ್ತು, ಬಿಟ್ಬಿಟ್ಟ, ಬಸ್ ಹೋಗ್ಬಿಡ್ತು. ಅಯ್ಯೋ ಹೋಯ್ತಲ್ಲ ಅಂತಂತಾನೆ. ಅದೇ ಅವತ್ತಿನ ಮಧ್ಯಾಹ್ನ ಹೊತ್ತು ಗೊತ್ತಾಗ್ತದೆ ಆ ಬಸ್ಸಿಗೆ ಆಕ್ಸಿಡೆಂಟ್ ಆಯ್ತು, ತುಂಬಾ ಜನರಿಗೆ ಪೆಟ್ಟಾಗಿದೆ. ಆಗೇನಾಗುತ್ತೆ, ಅವನಿಗೆ ಸಂತೋಷವಾಗ್ತದೆ. ಯಾಕೆ? ನಾನು ಅದೇ ಬಸ್ಸನ್ನು ಬಿಟ್ಟೆ, ಯಾವ ಬಸ್ನಲ್ಲಿ ನಾನು ಕೂತಿದ್ದು ನನಗೂ ಅದೇ ಅನರ್ಥವಾಗ್ತದೆ. ಬಹಳ ವಿಚಿತ್ರವಾಗಿರುತ್ತೆ. ಯಾಕೆ? ಭಗವಂತ ಸಂಕಲ್ಪ ಈ ವ್ಯಕ್ತಿಯನ್ನು ಬದುಕಿಸ್ಬೇಕು ಅಂತ. ದೇವರು ಪ್ರೇರಣೆ ಮಾಡೋದಿಲ್ಲ, ಅವನ್ನ ಅಲ್ಲೇ ನಿಂತು ಬಿಡ್ತಾನೆ. ಹೀಗೆ ಪ್ರತಿಯೊಬ್ಬರ ಮನಸ್ಸನ್ನು ನಿಯಮನ ಮಾಡುವ ನಿಯಾಮಕನಾಗಿರ್ತಕ್ಕಂತಹ ಭಗವಂತ ಎಲ್ಲ ಕಡೆಗಿದ್ದಾನೆ. ಅಂತಹ ಪರಮಾತ್ಮ ರಾಮ ಈ 7 ಗಿಡಗಳನ್ನು ಕತ್ತರಿಸಿದ ಅಂತ ಹೇಳಿದ್ರೆ ಎಷ್ಟು ಬಾಲಿಶ, ಎಷ್ಟು ಸಣ್ಣ ಕೆಲಸ ದೇವರಿಗೆ. ರಾಕ್ಷಸರನ್ನು ಕೊಂದ. ಏನು ರಾಕ್ಷಸರನ್ನು ಕೊಲ್ಲೋದು? ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಅನಂತ ಜೀವರಾಶಿಗಳನ್ನೇ ಪ್ರಳಯ ಕಾಲದಲ್ಲಿ ಕೊಂದು ಹಾಕಿಬಿಡ್ತಾನೆ. ಎಲ್ಲರನ್ನೂ ಸಂಹಾರ ಮಾಡತಕ್ಕಂತಹ ಪರಮಾತ್ಮನಿಗೆ ಈ ರಾಕ್ಷಸರನ್ನು ಸಂಹಾರ ಮಾಡೋದು ದೊಡ್ಡ ಶಕ್ತಿಯ ಅಲ್ಲ. ಶ್ರೀಮದ್ ಆಚಾರ್ಯ ಅಂತಾರೆ, ನೈತದ್ವಿಚಿತ್ರಂ ಅಮಿತೋರು ಬಲಸ್ಯ. ಅನಂತ ಶಕ್ತಿ ಇದೆ ದೇವರಿಗೆ. ಅನಂತ ಶಕ್ತಿ ಇರತಕ್ಕಂತಹ ಭಗವಂತನಿಗೆ ಈ ಕಾರ್ಯ ಏನು ದೊಡ್ಡದಲ್ಲ. ಯತ್ ಪ್ರೇರಣಾ ಸಪವನಸ್ಯ ಭವೇತ್ ಪ್ರವೃತ್ತಿ ಲೋಕಸ್ಯ ಸಪ್ರಕೃತಿಕಸ್ಯ ಸರುದ್ರ ಕಾಲ ಕರ್ಮಾದಿಕಸ್ಯ ತದಪಿ ಇದಂ ಅನನ್ಯ ಸಾಧ್ಯಂ. ಹಾಗಾದರೆ ದೇವರಿಗೆ ಆಶ್ಚರ್ಯಕರವಲ್ಲ ನಿಜ, ಬೇರೆಯವರು ಮಾಡಬಹುದಾ ಅಂತಂದ್ರೆ ತದಪಿ ಇದಂ ಅನನ್ಯ ಸಾಧ್ಯಂ. ಆ ಮಾತನ್ನು ಶ್ರೀನಾಥ ಹೇಳ್ತಾರೆ. ಹಾಗಾದ್ರೆ ಇನ್ನೊಬ್ಬರು ಸಹಜವಾಗಿ ನಾನು ಆ ಕೆಲಸ ಮಾಡ್ತೇನೆ ಅಂತ ಹೋದ್ರೆ ಸಾಧ್ಯ ಇಲ್ಲ. ಅದೇ ಮಾತನ್ನು ನಾನು ಮೊದಲೇ ಒಂದು ಮಾತನ್ನು ಹೇಳಿದೆ. ಬ್ರಹ್ಮದೇವರ ವರ ಇರ್ತಕ್ಕಂತಹ ವ್ಯಕ್ತಿಗಳನ್ನ ಯಾರೂ ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಪರಮಾತ್ಮನೊಬ್ಬನೇ ಬ್ರಹ್ಮದೇವರ ವರವನ್ನು ಮೀರಿ ಅವರನ್ನು ಸಂಹಾರ ಮಾಡ್ಲಿಕ್ಕೆ ಆಗತ್ತೆ. ಯಾಕೆ ಅಂದ್ರೆ ಭಗವಂತ ಸರ್ವೋತ್ತಮ, ಸ್ವತಂತ್ರ. ಹೀಗಾಗಿ ರಾಮನನ್ನು ಬಿಟ್ಟು ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ರಾಮನು ಮಾಡಿದ ಈ ಕಾರ್ಯ ಮಾತ್ರ ಅವನ ಶಕ್ತಿಗೆ
ತುಂಬಾ ಅಲ್ಪ, ಬಹಳ ಸ್ವಲ್ಪ. ನಾವೆಲ್ಲ ರಾವಣನ ಸಂಹಾರ ಮಾಡಿದ್ರು, ಕುಂಭಕರ್ಣ ಸಂಹಾರ ಮಾಡಿದ್ರು ಅಂತ ಹೇಳ್ತೀವಿ. ಅದು ಎಂಥ ಸಾಮರ್ಥ್ಯ ಅಂತ ವರ್ಣನೆ ಮಾಡ್ತಾರೆ. ಆದ್ರೆ ಭಗವಂತನ ಶಕ್ತಿಯ ಮುಂದೆ ಬಹಳ 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 ಅಲ್ಪ ಅದು. ರಾವಣ ಕುಂಭಕರ್ಣಗಳಿಗೆ ವರ ಕೊಟ್ಟಿರತಕ್ಕಂತಹ ಬ್ರಹ್ಮದೇವರನ್ನೇ ಭಗವಂತ ಸಂಹಾರ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಅಂತಹ ಪರಮಾತ್ಮನಿಗೆ ರಾವಣ ಕುಂಭಕರ್ಣ ಸಂಹಾರ ಮಾಡೋದು ಎಂತಹ ಒಂದು ವಿಷಯ ಅದು? ಏನೂ ಅಲ್ಲ. ಹೀಗಾಗಿ ನಾವು ಆ ವಿಷಯವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ನಮ್ಮ ಜೀವನದಲ್ಲಿ ರಾಮಾಯಣ ನಮಗೆ ತೋರಿಸಿಕೊಡ್ತದೆ, ಶ್ರೀಮದ್ ಆಚಾರ್ಯ ಹೇಳಿಕೊಡ್ತಾರೆ. ನಮಗೆ ಯಾವುದೇ ಕಷ್ಟಗಳು ಬರಲಿ, ಎಲ್ಲ ಕಷ್ಟಗಳನ್ನು ಭಗವಂತ ಪರಿಹಾರ ಮಾಡ್ತಾನೆ, ಎಲ್ಲ ಸಂತೋಷವನ್ನು ಭಗವಂತ ಕೊಡ್ತಾನೆ. ಪರಮಾತ್ಮನೇ ಸಕಲರಿಗೂ ಪ್ರೇರಕ. ನಮ್ಮ ಹೆಂಡತಿ, ಮಕ್ಕಳು, ಜೊತೆ ಇರ್ತಕ್ಕಂಥ ಬಂಧು ಬಾಂಧವರು, ಅಥವಾ ನಮ್ಮ ಆಫೀಸು, ಮತ್ತೊಂದು ಎಲ್ಲೆಲ್ಲೋ ಏನೇನೋ ಜನ ಇರ್ತಾರೆ. ಯಾವ್ದಾವುದೋ ಜನ ನಾವು ನೋಡ್ತೇವೆ, ವ್ಯವಹಾರ ಮಾಡ್ತೇವೆ, ನಾನಾ ತರಹದ ಪ್ರಸಂಗ ನಮ್ಮ ಜೀವನ ನಡೀತದೆ. ಆದ್ರೆ ಒಂದು ಮಾತು ನೆನಪಿಟ್ಕೊಳ್ಬೇಕು, ಎಲ್ಲ ಜೀವರಾಶಿಗಳ ಅಂತರ್ಯಾಮಿಯಾಗಿ ಪ್ರೇರಕನಾಗಿರ್ತಕ್ಕಂತಹ ವ್ಯಕ್ತಿ ನಾರಾಯಣನೇ. ಹೀಗಾಗಿ ಆ ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡಿದರೆ ನಮಗೆ ಯಾವ ಯಾವ ತೊಂದರೆಗಳಿಲ್ಲ, ಯಾವ ಕಷ್ಟಗಳಿಲ್ಲ. ಮೊದಲನೇದು ನಮ್ಮ ಮನಸ್ಸಿಗೆ ಸಮಾಧಾನ ಸಿಗ್ತದೆ. ಆ ಭಗವಂತನ ಒಂದು ಚಿಂತನ ಮಾಡ್ತಾ ಇರುವಾಗ ನಮ್ಮ ಬದಿಯಲ್ಲೇ ನಮ್ಮ ಶತ್ರು ಇದ್ದರೂ ಅವನು ಯಾಕೆ ಶತ್ರು? ಸ್ವಲ್ಪ ವಿಚಾರ ಮಾಡೋಣ. ಏನ್ ಮಾಡೋದು? ನನ್ನ ಪಾಪ. ಅವನು ಆ ರೀತಿಯಾಗಿ ನಮಗೆ ಮಾತಾಡ್ತಾನೆ, ಸಿಟ್ಟಿಗೆ ಬರ್ತಾನೆ, ಬೈತಾನೆ, ಇನ್ನೇನೋ ಅಸಮಾಧಾನ ಮಾಡ್ತಾನೆ. ಇದಕ್ಕೆ ಭಗವಂತನೇ ಪ್ರೇರಕ. ದೇವರಲ್ಲಿ ಪ್ರಾರ್ಥನೆ ಮಾಡಿ, ಸ್ವಾಮಿ ನನಗೆ ಬಹಳ ಬೇಕಾದವನಿದ್ರೆ ಆ ರೀತಿಯಾಗಿ ಅವನು ಬುದ್ಧಿ ಕೊಡಬೇಡ, ಒಳ್ಳೆಯ ಪ್ರೇರಣೆ ಮಾಡು ಅಂತ ಕೇಳ್ಕೊಳ್ಳೋದು. ಭಗವಂತನ ಸಂಕಲ್ಪ ನಡೀತದೆ. ಹೀಗೆ ನಮ್ಮ ಇಡೀ ಜೀವನದ ಒಂದು ವ್ಯವಸ್ಥೆಯನ್ನ ಭಗವಂತನ ಪ್ರೇರಣೆಯಲ್ಲಿ ಚಿಂತನೆ ಮಾಡಿದಾಗ ಅತ್ಯಂತ ಸುಗಮವಾಗ್ತದೆ, ಅತ್ಯಂತ ಸುವ್ಯವಸ್ಥಿತವಾಗ್ತದೆ, ಸುಖಮಯವಾಗಿ ನಾವು ಜೀವನ ನಡೆಸಬಹುದು. ಅಂತಹ ಭಗವಂತ ಅನಂತ ಜೀವರಾಶಿ ನಿಯಾಮಕನಾಗಿದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕು. ಹೀಗೆ ರಾಮದೇವರು ತಮ್ಮ ಸಾಮರ್ಥ್ಯವನ್ನ ಆ ರಾಕ್ಷಸನ ಸಂಹಾರ ಮಾಡಿ ತೋರಿಸಿಕೊಟ್ಟು ಸುಗ್ರೀವನಿಗೆ ಒಳ್ಳೆಯ ನಂಬಿಕೆ ಬರುವಂತೆ ಮಾಡಿದ್ದಾರೆ. ಪರಮಾತ್ಮ ಮಾಡ್ತಾನೆ, ನಾವೆಲ್ಲ ನಂಬೋದಿಲ್ಲ. ಎಷ್ಟು ಸಲ ನಮಗೆ ಕೊಡ್ತಾನೆ ದೇವರು. ನಾನು ಬಹಳ ಕಷ್ಟಪಡ್ತಿರ್ತೇನೆ, ಏನೋ ಒಂದು ಶ್ರಮ ಆಗಿರುತ್ತೆ, ಅನುಗ್ರಹ ಮಾಡ್ತಾನೆ, ಆರಾಮಾಗ್ತಾ, ಅಪ್ಪ ದೇವರ ಅನುಗ್ರಹ ಮಾಡಿದ, ಎಷ್ಟು ಚೆನ್ನಾಗಾಯ್ತು ನೋಡು ಅಂತೀವಿ. ಆದ್ರೆ ಮತ್ತೆ ಮರುದಿನ ಅದೇ ಹಾದಿ ಹೋಗ್ತೀವಿ, ಎಲ್ಲ ಮರೆತು ನಮ್ಮಷ್ಟು ನಾವು ಹೋಗ್ತಾ ಇರ್ತೀವಿ. ಮತ್ತೆ ಕಷ್ಟ ಬಂತು, ಅಯ್ಯೋ ದೇವರ ಅನುಗ್ರಹ ಮಾಡಲಿಲ್ಲ, ದೇವರ ಅನುಗ್ರಹ ಮಾಡಲಿಲ್ಲ ಅಂತಂತೀವಿ. ಒಂದ್ಸಲ ಅನುಗ್ರಹ ಮಾಡಿದ್ದಾನೆ, ಆ ಅನುಗ್ರಹವನ್ನು ನಾವು ನೆನಪು ಮಾಡ್ಕೊಳ್ಳೋದಿಲ್ಲ. ಇವತ್ತು ಮಾಡಿಲ್ಲ 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 ಅಂತ ಹೇಳ್ತಾವ. ಭಗವಂತ ಮಹಾದಯಾಲು, ಕರುಣಾಶಾಲಿ, ಯಾವಾಗಲೂ ಅನುಗ್ರಹ ಮಾಡಿದ್ದಾನೆ, ಅನುಗ್ರಹ ಮಾಡ್ತಾನೆ ಇದ್ದಾನೆ. ಆ ಪರಮಾತ್ಮನ ಅನುಗ್ರಹದ ಲಾಭವನ್ನು ನಾವು ಯಾವಾಗಲೂ ಪಡಿತಾ ಇದ್ದೇವೆ. ನಮಗೆಷ್ಟು ಆರೋಗ್ಯ ಇದೆ, ಚೆನ್ನಾಗಿ ಊಟ ಮಾಡ್ತೇವೆ, ಒಳ್ಳೆಯ ಮನೆ ಕೊಟ್ಟಿದ್ದಾನೆ, ದೇಹ ಕೊಟ್ಟಿದ್ದಾನೆ, ಇಂದ್ರಿಯ ಕೊಟ್ಟಿದ್ದಾನೆ, ಎಲ್ಲ ವಿಧವಾದ ಲಾಭಗಳನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ. ಯಾವುದೋ ಒಂದು ಎರಡು ನಾನು ಅಪೇಕ್ಷೆ ಮಾಡಿದ್ದು ನಂಗೆ ಸಿಕ್ಕಿಲ್ಲ ಅಂತ ಹೇಳಿದ ತಕ್ಷಣ ದೇವರ ಅನುಗ್ರಹ ಇಲ್ಲ ಅಂತ ತಿಳ್ಕೊಳ್ಳೋದು ಎಷ್ಟು ನಮಗೆ ಸಣ್ಣತನ, ಅದು ಮೂರ್ಖತನ ಅಂತ ಆಗುತ್ತೆ. ಹೀಗಾಗಿ ಭಗವಂತನ ಅಪಾರ ಕರುಣೆಯನ್ನು ಯಾವಾಗಲೂ ಚಿಂತನೆ ಮಾಡಬೇಕು. ಅದಕ್ಕಿಂತಲೂ ಹೆಚ್ಚಾಗಿ ದೇವರು ನಮಗೆ ಏನ್ ಲಾಭ ಮಾಡಿಕೊಟ್ಟಿದ್ದಾನೆ ಅಂತ ಏನಾದ್ರು ವಿಚಾರ ಮಾಡಿದ್ರೆ ಭಗವಂತನ ಮಹಾತ್ಮ ಜ್ಞಾನವಂದ್ರೆ ದೊಡ್ಡ ಲಾಭ ಅದು. ನಮಗೆ ಕೋಟಿ ಕೋಟಿ ಹಣ ಕೊಟ್ರೆ ಲಾಭ ಇದೆಯಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಯಾರಿಗೆ ಹೋಗುತ್ತೆ, ಯಾರಿಗೆ ಗೊತ್ತು. ನಾನಿದ್ದಾಗ ನಾನು ಹೋಗಿಸ್ತೀನಿ, ದಾನ ಕೊಟ್ರೆ ನನ್ನ ಜೊತೆಗೆ ಬರುತ್ತೆ, ದಾನ ಕೊಡದೇ ಇದ್ದರೆ ಯಾರಿಗೆ ಹೋಗುತ್ತೆ ಗೊತ್ತಿಲ್ಲ. ಅಂತಹ ಹಣವನ್ನು ತೆಗೆದುಕೊಂಡು ಏನು ಮಾಡೋದು? ಯಾವ ಧನ, ಜ್ಞಾನ, ಭಕ್ತಿ, ವೈರಾಗ್ಯ, ಐಶ್ವರ್ಯಗಳು, ಇದು ನಿಜವಾದ ಐಶ್ವರ್ಯ. ನಮಗೆ ಇವತ್ತು ನಿಜವಾದ ಲಾಭ. ಯಾಕೆ ಅಂದ್ರೆ
ನಾವು ಶ್ರೀಮದ್ ಆಚಾರ್ಯ ಗ್ರಂಥವನ್ನು ತಿಳಿದುಕೊಂಡಿವಿ, ಭಗವಂತನ ಮಹಾತ್ಮ್ಯವನ್ನು ತಿಳಿದುಕೊಂಡಿವಿ, ಭಗವಂತನ ಮಹಾತ್ಮ್ಯ ಜ್ಞಾನ ನಮಗಾಯ್ತು, ದೊಡ್ಡ ಲಾಭವಾಯಿತು. ಇದಕ್ಕೆ ಸಮಾನವಾದ ಲಾಭ, ಇದಕ್ಕೆ ಸಮಾನವಾದ ಭಗವಂತ ಅನುಗ್ರಹ ಇನ್ನೊಂದಿಲ್ಲ. ಎಷ್ಟು ವಿಚಿತ್ರವಾದ ಮಾನವರು ನಾವಿದ್ದೀವಿ ಅಂತಂದ್ರೆ, ದೇವ ನನಗೊಂದು ಕಾರ್ ಕೊಟ್ಟು ನಾನು ಎಷ್ಟು ಸಂತೋಷ ಪಡ್ತೀನಿ. ನನಗೆ ಕಾರ್ ಕೊಟ್ಟ, ನನಗೆ ಕೊಟ್ಟ, ಮನೆ ಕೊಟ್ಟ. ಭಗವಂತನ ಮಹಾತ್ಮ ಜ್ಞಾನ ಕೊಟ್ಟರೆ ನಾವು ಸಂತೋಷ ಆಗಿದೆ. ನಾವು ಸಂತೋಷ ಪಡಬೇಕು. ಇವತ್ತು ನನಗೆ ದೊಡ್ಡ ದೇವರ ಅನುಗ್ರಹ ಮಾಡಿದ. ಏನಂದ್ರೆ ಆ ಭಗವಂತನ ತತ್ವಜ್ಞಾನವನ್ನು ನನಗೆ ಕೊಟ್ಟ ದೇವರು ಕರುಣೆ ಮಾಡಿದ. ಎಷ್ಟು ದೇವರ ಅನುಗ್ರಹ ಅಂತ ನಾವು ಸಂತೋಷ ಪಡಬೇಕು. ನಾವು ಆ ಸ್ಥಿತಿಯಲ್ಲಿ ಇಲ್ಲ, ಆದ್ರೆ ಆ ಸ್ಥಿತಿಯನ್ನು ಪಡಿಬೇಕು. ಬಹಳ ಆಶ್ಚರ್ಯವಾಗುತ್ತೆ. ಯಾವನೋ ಒಬ್ಬ ವ್ಯಕ್ತಿ ನನಗೆ 10,000 ರೂಪಾಯಿ ಕೊಟ್ಟ, ಇನ್ನೊಂದು 1 ಲಕ್ಷ ರೂಪಾಯಿ ಕೊಟ್ಟ, ಒಬ್ಬ ಕೋಟಿ ರೂಪಾಯಿ ಕೊಟ್ಟ ಅಂದ್ರೆ ಎಷ್ಟು ಉಪಕಾರ ಮಾಡಿದೆ, ಎಷ್ಟು ಚೆನ್ನಾಗಾಯ್ತು ಅಂತ ನಾವು ಸಂತೋಷ ಪಡ್ತೀವಿ. ಆದ್ರೆ ಅನಂತ ಜೀವರಾಶಿ ನಿಯಮನ ಮಾಡುವ ಸೃಷ್ಟಿಕರ್ತೃವಾಗಿರ್ತಕ್ಕಂತಹ ಭಗವಂತನ ಮಹಾತ್ಮ್ಯವನ್ನ ತಿಳಿದುಕೊಂಡಾಗ ನಮ್ಗೆ ಇಷ್ಟು ದೊಡ್ಡ ಲಾಭವಾಯಿತು ಅಂತ ನಾವು ಚಿಂತನೆ ಮಾಡೋದಿಲ್ಲ. ಅವಶ್ಯವಾಗಿ ಮಾಡಬೇಕು, ಸಂತೋಷ ಪಡಬೇಕು. ಹೀಗಾಗಿ ಅಂತಹ ಭಗವಂತ ನಮಗೆ ಆ ಸನ್ಮಾರ್ಗದಲ್ಲಿ ನಡೆಸಲಿ, ಅಂತಹ ಮಹಾತ್ಮ ಜ್ಞಾನ ಮತ್ತೆ ಮತ್ತೆ ನಮಗೆ ಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.